Students, welcome to your channel Parivartan Physics. Dear students, we are in the series of videos where we are learning 5 marks most important numericals from second PUC Physics. We have learned numericals from first chapter electric charges and fields, second chapter electric potential and capacitance, and this is the third chapter current electricity. Right? So in this series of videos, we are going to learn the 5 marks numericals from the chapters of second PUC. There is one more series of videos where we are learning derivations of second PUC chapters, right? Up till current electricity, allu kuda namaga videos upload agidava, numericals olage idu current electricity video there. So these both series will be continued. Along with this, I will start a series of videos for KCET 2026, where we'll be learning all the concepts as well as MCQs for KCET 2026. And if you like the content of this channel, please don't forget to subscribe and share the channel. Please keep supporting the channel. Okay, let us begin the video then. See, first question. This question is from 2025 exam 1. Okay, first exam ಒಳಗೆ ಬಿದ್ದಂತ question adri. Okay, let us begin. See, two identical cells, each of EMF 15 volt, either connected in series or connected in parallel across an external resistance of 5 ohm. Across an external resistance of 5 ohm, produce the same current through the resistor. Right? So, number one, calculate the value of internal resistance of the cell. Find the current through the external resistance in either case. Okay, what they are telling, there are two identical cells. Identical cells andre ಏನ್ರಿ same EMF, same internal resistance ಇರುವಂತ cells ಗೆ identical cells ಅಂತ ಕರೀತಾರೆ. Either connected in series or connected in parallel. ಅಂದ್ರೆ ಎರಡು ಕಾಂಬಿನೇಷನ್ಸ್ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಅದು series ಒಳಗೆ ಕನೆಕ್ಟ್ ಅದ್ರಿ. First it is connected in series and then it is connected in parallel. ಆಮೇಲೆ ಅದನ್ನ ಅವ ಎರಡು ಸೆಲ್ಸ್ ಗಳನ್ನ ಪ್ಯಾರಲಲ್ ದಾಗ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. So there are two combinations, series as well as parallel. Okay, ಈಗ ನಮಗೆ ಸೆಲ್ಸ್ series ಒಳಗೆ ಅದಾವ ಅಂತ ಇಟ್ಕೊಳ್ಳಿ. ಇಲ್ಲೇ ಎರಡು ಸೆಲ್ಸ್ ಅದಾವ್ರಿ, ಎರಡೂ ಸೆಲ್ಸ್ EMF ನಮಗೆ ಸೇಮ್ ರೀ, E1 E2 ಬೋತ್ ಆರ್ ಆಫ್ ಸೇಮ್ ವೋಲ್ಟೇಜ್ 15 volts, ರೈಟ್? ಎರಡು ತರದ್ದು ಇಂಟರ್ನಲ್ ರೆಸಿಸ್ಟೆನ್ಸ್ ಸೇಮ್ ಇರ್ತದ್ರಿ. R1 is equal to R2 is equal to R ಅಂತ ಹೇಳಿ ಇರ್ತದೆ, ಬಿಕಾಸ್ ದೇ ಆರ್ ಐಡೆಂಟಿಕಲ್. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಏನ್ ಕೊಟ್ಟಿದ್ದಾರೆ ಅದು ನಮಗೆ R ಅಂತ ಹೇಳಿದೆ. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇಸ್ ಆಫ್ 5 ohm. ಓಕೆ, when these two cells are connected in series, ಇವು ಎರಡು ಸೆಲ್ಸ್ ಯಾವಾಗ ಸೀರೀಸ್ ಒಳಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ, ಇದನ್ನ ಒಂದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿದ್ದಾರೆ. ಇಟ್ ಹ್ಯಾಸ್ ಬಿನ್ ಕನೆಕ್ಟೆಡ್ ಟು ಅನ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ದಿಸ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇಸ್ ಆಫ್ 5 ohm, ಕರೆಕ್ಟ್? ಸೊ ದಿಸ್ ಇಸ್ ಫಸ್ಟ್ ಸೆಲ್, ದಿಸ್ ಇಸ್ ಸೆಕೆಂಡ್ ಸೆಲ್. ಕರೆಂಟ್ ಇನ್ ದಿಸ್ ಇಸ್ ಐ ಅಂತ ನಾ ಬರೀತೀನಿ. ಕರೆಂಟ್ ಇನ್ ದಿಸ್ ಇಸ್ ಐ ಅಂದ್ರೆ ಸೀರೀಸ್ ಕಾಂಬಿನೇಷನ್ ಒಳಗಿಂದ ಕರೆಂಟ್. ಈಗ ಅವ ಎರಡು ಸೆಲ್ಸ್ ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪ್ಯಾರಲಲ್ ಒಳಗೆ ಕನೆಕ್ಟ್ ಮಾಡ್ತಾರೆ. ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ರೈಟ್? ಸೊ ಲೆಟ್ ಮಿ ಟೇಕ್ ದೋಸ್ ಟೂ ಸೆಲ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಹಿಯರ್. ಓಕೆ, ಸೊ ದೀಸ್ ಆರ್ ದ ಟೂ ಸೆಲ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಆಮೇಲೆ ಇದನ್ನ ಮತ್ತೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡ್ತಾರೆ. ಕರೆಕ್ಟ್? ಸೊ ದಿಸ್ ಇಸ್ ಫಸ್ಟ್ ಸೆಲ್, ದಿಸ್ ಇಸ್ ಸೆಕೆಂಡ್ ಸೆಲ್, R1 R2, ರೈಟ್? ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇಸ್ ಆಫ್ 5 ohm. ಸೊ ಇಲ್ಲಿ ಏನು ಕರೆಂಟ್ ಅದ ಇದನ್ನ IP, ಕರೆಂಟ್ ಇನ್ ಪ್ಯಾರಲಲ್ ಕಾಂಬಿನೇಷನ್ ಅಂತ ತಗೋದು. ಎರಡೂ ಕಾಂಬಿನೇಷನ್ದಾಗ ಇರುವಂತ ಕರೆಂಟ್ ಸೇಮ್ ಅದ ಅಂತ ಹೇಳಿದ್ದಾರೆ. ಈ ಸೇಮ್ ಕರೆಂಟ್ ಇಸ್ ಸೇಮ್. ದೇ ಆರ್ ಆಸ್ಕಿಂಗ್ ಅಸ್ ಟೂ ಥಿಂಗ್ಸ್. ಒನ್ ಇಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್. ಎರಡು ತರದ್ದು ಇಂಟರ್ನಲ್ ರೆಸಿಸ್ಟೆನ್ಸ್ ಸೇಮ್ ಇರ್ತದ್ರಿ, ರೈಟ್? ಬೋತ್ ವಿಲ್ ಬಿ ಸೇಮ್. ಆಮೇಲೆ ಫೈಂಡ್ ದ ಕರೆಂಟ್ ಥ್ರೂ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ ಮೇನ್ ಕರೆಂಟ್ ಐ ನಾವು ಫೈಂಡ್ ಮಾಡಬೇಕು. ವಿ ಹ್ಯಾವ್ ಟು ಫೈಂಡ್ ಐ. ದಿಸ್ ಮೆನಿ ಥಿಂಗ್ಸ್ ಹಿ ಹ್ಯಾಸ್ ಗಿವನ್. ಓಕೆ, ಸಿನ್ಸ್ ಹಿ ಹ್ಯಾಸ್ ಟೋಲ್ಡ್ ಕರೆಂಟ್ ಇನ್ ಬೋತ್ ದ ಸರ್ಕಿಟ್ಸ್ ಇಸ್ ಸೇಮ್. ಸೀರೀಸ್ ಒಳಗಿದ್ದಾಗೂ ಕರೆಂಟ್ ಅಷ್ಟದ, ಪ್ಯಾರಲಲ್ ಒಳಗಿದ್ದಾಗೂ ಕರೆಂಟ್ ಅಷ್ಟದ ಅಂತ ಹೇಳ್ತಾನೆ. ಅದಕ್ಕೆ ಇವು ಎರಡು IS ಮತ್ತು IP ಈಕ್ವಲ್ ಅಂತ ತಗೋಬೇಕು. ಅದಕ್ಕಿಂತ ಮುಂಚೆ ನಿಮಗೆ ಇದು ಒಂದು ಕಾನ್ಸೆಪ್ಟ್ ಗೊತ್ತಿರಲಿ. ಇಫ್ ಟೂ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ whose EMF are E1 E2 R1 R2, ಈಕ್ವಲೆಂಟ್ EMF ಎಷ್ಟಾಗ್ತದಪ್ಪ ಅಂತಂದ್ರೆ ಇಟ್ ವಿಲ್ ಬಿ E1 plus E2. ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಾಗ್ತದಪ್ಪ ಅಂತಂದ್ರೆ R1 plus R2. ಸಪೋಸ್ ಇವ್ ಎರಡು ಸೆಲ್ಸ್ ಐಡೆಂಟಿಕಲ್ ಇದ್ದು ಅಂತ ಇಟ್ಕೋರಿ. ಐಡೆಂಟಿಕಲ್ ಅಂತಂದ್ರೆ ಏನ? EMFs ನಮಗೆ ಸೇಮ್, E1 is equal to E2 is equal to E. ಇಂಟರ್ನಲ್ ರೆಸಿಸ್ಟೆನ್ಸಸ್ ಎಲ್ಲಾನು ಸೇಮ್, R1 is equal to R2 is equal to R. ಈ ತರ ನಮಗೆ ಐಡೆಂಟಿಕಲ್ ಇದ್ದು ಅಂತಂದ್ರೆ ಅವಾಗ ಇಕ್ವಿವೆಲೆಂಟ್ EMF ನಮಗೆ ಎಷ್ಟಾಗ್ತದ್ರಿ? ಇಕ್ವಿವೆಲೆಂಟ್ EMF ವಿಲ್ ಬಿ 2E, N into E. ಅದನ್ನ ಜನರಲ್ ಆಗಿ ನಾವು N into E ಅಂತ ಬರಿತೀವಿ. ಇಲ್ಲಿ ಎರಡು ಸೆಲ್ಸ್ ಸೀರೀಸ್ ಒಳಗೆ ಇರೋದ್ರಿಂದ ಅದನ್ನ 2E ಅಂತ ತಗೋಬಹುದು. ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ನಮಗೆ ಎಷ್ಟಾಗ್ತದಪ್ಪ ಅಂತಂದ್ರೆ ಇಟ್ ವಿಲ್ ಬಿ 2R, ರೈಟ್? ಅಥವಾ ಜನರಲ್ ಆಗಿ ಬರಿಬೇಕಂದ್ರೆ N into R ಅಂತ ತಗೋಬಹುದು. ಲೈಕ್ ದಿಸ್ ವಿಲ್ ಬಿ ದ ಈಕ್ವಲೆಂಟ್ EMF ಅಂಡ್ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್.
ಅದ ಸಪೋಸ್ ಸೆಲ್ಸ್ ನಮಗೆ ಪ್ಯಾರಲಲ್ ಒಳಗಿದ್ರೆ ಇಫ್ ಟೂ ಸೆಲ್ಸ್ ಆರ್ ಇನ್ ಪ್ಯಾರಲಲ್, if two cells are in parallel, EMF is E1, internal resistance R1, EMF is E2, internal resistance is R2. ಇಲ್ಲಿ equivalent EMF ದ ಫಾರ್ಮುಲಾ ನಾವು ಡರೈವ್ ಮಾಡ್ಕೊಂಡಿದ್ದೀವಿ ಥಿಯರಿ ಒಳಗೆ. ಇಟ್ ಈಸ್ E1 into R2, E1 into R2 plus E2 into R1 divided by R1 plus R2. This is the equivalent EMF. Equivalent internal resistance, ನಮಗೇನು ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಫಾರ್ಮುಲಾ ಅದ ಸೇಮ್ ಫಾರ್ಮುಲಾ R1 into R2 divided by R1 plus R2, ರೈಟ್. ಇದು ನಮಗೆ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಗ್ತದೆ. ಸಪೋಸ್ ಐಡೆಂಟಿಕಲ್ ಇದ್ದು ಅಂತ ಇಟ್ಕೋರಿ ಸೆಲ್ಸ್. ಓಕೆ, ಪ್ಯಾರಲಲ್ ಒಳಗೂ ಸೆಲ್ಸ್ ನಮಗೆ ಈಗ ಐಡೆಂಟಿಕಲ್ ಅದಾವ. ಐಡೆಂಟಿಕಲ್ ಅಂದ್ರೆ E1 is equal to E2 is equal to E, ಆಮೇಲೆ R1 is equal to R2 is equal to R. ಐಡೆಂಟಿಕಲ್ ಇದ್ದು ಅಂತಂದ್ರೆ ರಿಮೆಂಬರ್ ದಿಸ್ ಪಾಯಿಂಟ್ ಕ್ಲಿಯರ್ಲಿ. If the cells of same EMF are in identical EMF are in parallel combination, then equivalent EMF in that parallel combination will be equal to E. It is not E by N, ಅದು E ಇರ್ತದೆ. Identical cells in series N into E, identical cells in parallel E. Identical cells in series equivalent internal resistance N into R, identical cells in parallel equivalent internal resistance R divided by N. R divided by N. So EMF E ನೇ ಇರ್ತದ್ರಿ, internal resistance R by N ಆಗ್ತದೆ. ಇಲ್ಲಿ EMF N into E, internal resistance N into R. ಈ ತರ ನಮಗೆ ಫಾರ್ಮುಲಾಸ್ ಬರ್ತವೆ. ಕರೆಕ್ಟ್. ಸೊ ಇದ ಫಾರ್ಮುಲಾಸ್ ನಾವಿಲ್ಲಿ ಅಪ್ಲೈ ಮಾಡ್ಬೇಕಾಗಿತ್ತು. ಸೊ ನೋಡ್ರಿ, ಆಲ್ರೆಡಿ ಎರಡು EMF ಈಕ್ವಾಲೆಂಟ್, ಎರಡು ಸೆಲ್ಸ್ ನಮಗೆ ಐಡೆಂಟಿಕಲ್ ಅದಾವ ಅಂತ ಹೇಳಿದಾರೆ. ಐಡೆಂಟಿಕಲ್ ಅಂತಂದ್ರೆ ಬೋತ್ EMFs ಆರ್ ಈಕ್ವಲ್, ಬೋತ್ ಇಂಟರ್ನಲ್ ರೆಸಿಸ್ಟೆನ್ಸಸ್ ಆರ್ ಈಕ್ವಲ್. ಹಂಗಾದ್ರೆ ಸಿರೀಸ್ ಕಾಂಬಿನೇಷನ್ ಒಳಗೆ ನಮಗೆ ಈಕ್ವಿವ್ಯಾಲೆಂಟ್ EMF ಎಷ್ಟು ಆಗ್ತದ್ರಿ? ಈಕ್ವಾಲೆಂಟ್ EMF ವಿಲ್ ಬಿ N into E. N into E. How many cells are in series? 2 into E. E ವ್ಯಾಲ್ಯೂ ಎಷ್ಟು ಅದ ನಮಗೆ? 15, ರೈಟ್. ಸೊ ಇದು ಎಷ್ಟು ಬಂತು? ದಿಸ್ ಇಸ್ 30 ವೋಲ್ಟ್ equivalent EMF. In equivalent internal resistance N into R, correct? N into R. How many cells are there? 2. Internal resistance ಎಷ್ಟಿದೆ? ಎರಡು ತರದ್ದು ಕೂಡ R ಅಂತ ನಾವು ಬರ್ಕೊಳ್ತೀವಿ. ಸೊ ಇಟ್ ಇಸ್ 2R. ಇದು 2R ಬಂತು. ನೆಕ್ಸ್ಟ್ ಇಲ್ಲೇ ನಾ ಮೇನ್ ಕರೆಂಟ್ ದ ಇಕ್ವೇಶನ್ ಬರೀತೀನಿ ಈಗ. ಐ ವಿಲ್ ರೈಟ್ ದ ಇಕ್ವೇಶನ್ ಆಫ್ ಮೇನ್ ಕರೆಂಟ್. I is equal to, we know that it is E divided by R plus R. This is the formula of main current. ಈ ಮೇನ್ ಕರೆಂಟ್ ಅನ್ನ IS ಅಂತ ಕರಿತೀನಿ ರೀ. IS ಅಂದ್ರೆ ಈಕ್ವಲೆಂಟ್ ಕರೆಂಟ್ ಇನ್ ದ ಸರ್ಕ್ಯೂಟ್ ವೆನ್ ದ ಸೆಲ್ಸ್ ಆರ್ ಇನ್ ಸೀರೀಸ್. ಸೊ ಇಲ್ಲಿ ಏನ್ ಮಾಡ್ರಿ, ಈಕ್ವಿವ್ಯಾಲೆಂಟ್ EMF ಮತ್ತು ಈಕ್ವಾಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ತಗೊಳ್ರಿ. ಸೊ ಈಕ್ವಾಲೆಂಟ್ EMF ಇಸ್ 30 volts ಡಿವೈಡೆಡ್ ಬೈ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ನಮಗೆ 5 ohm ಅದ. ಈಕ್ವಾಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ನಮಗೆ 2R ಅಂತ ಬರ್ತದೆ. ಈಕ್ವಾಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ 2R. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು, ಕರೆಕ್ಟ್. ಓಕೆ, ಸೊ ದಿಸ್ ಇಸ್ ಇನ್ ಸೀರೀಸ್. ಇದು ನಮಗೆ ಸೀರೀಸ್ ಒಳಗಾಯ್ತು. ಪ್ಯಾರಲಲ್ ಒಳಗೆ ನೋಡ್ರಿ, equivalent EMF, since the cells are identical, E1 is equal to E2 is equal to E, cells are identical, equivalent EMF will be equal to E. E andre ಎಷ್ಟದ? It is 15 volt. It is 15 volt, correct. Equivalent internal resistance of formula ಏನ್ರಿ? It is R by N. So ಇಲ್ಲಿ R1 R2 ಏನದಾವಲ್ಲ, ಇವೆರಡು ಈಕ್ವಲ್ ಇರ್ತಾವ್ರಿ, ಬಿಕಾಸ್ ಸೇಮ್ ಇರ್ತಾವೆ. ಯಾಕಂದ್ರೆ ಐಡೆಂಟಿಕಲ್ ಸೆಲ್ಸ್ ಅಂತ ಹೇಳಿದಾರೆ. ಎರಡು ಸೆಲ್ಸ್ ಇರೋದ್ರಿಂದ ನೀವು ಇದನ್ನ R by 2 ಅಂತ ತಗೋಬಹುದು. ಯು ಕ್ಯಾನ್ ಟೇಕ್ ಇಟ್ as R by 2. ಸೊ ಇಲ್ಲೇ ನಾ ಕರೆಂಟ್ ಬರೀತೀನಿ. I is equal to ಮೇನ್ ಕರೆಂಟ್ ಫಾರ್ಮುಲಾ E divided by R plus R is the formula. ಇದು ಕರೆಂಟ್ ಇನ್ ಸೀರೀಸ್ ಕಾಂಬಿನೇಷನ್, ಇದು ಕರೆಂಟ್ ಇನ್ ಪ್ಯಾರಲಲ್ ಕಾಂಬಿನೇಷನ್. E ಅಂದ್ರೆ ಇದನ್ನು ಈಕ್ವಿವೆಲೆಂಟ್ ತಗೊಳ್ರಿ, R ಅಂದ್ರೆ ಇದನ್ನು ಈಕ್ವಿವೆಲೆಂಟ್ ಅಂತ ತಗೊಳ್ರಿ, ಕರೆಕ್ಟ್. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್, ವಾಟ್ ಯು ವಿಲ್ ಗೆಟ್? ಈಕ್ವಿವೆಲೆಂಟ್ EMF ಎಷ್ಟದ? 15 volts. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಓಮ್ ಅದ? 5 ohm. ಈಕ್ವಾಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟದ? ಇಟ್ ಇಸ್ R by 2. ಇಟ್ ಇಸ್ R by 2, ಕರೆಕ್ಟ್. ಸೊ ಇಲ್ಲೇ ನಮಗೆ ಏನಾಯ್ತಪ್ಪ ಅಂತಂದ್ರೆ, ವಿ ಗಾಟ್ ಕರೆಂಟ್ ಇನ್ ಸಿರೀಸ್ ಆಸ್ ವೆಲ್ as ಕರೆಂಟ್ ಇನ್ ಪ್ಯಾರಲಲ್. ಸಿರೀಸ್ ಕಾಂಬಿನೇಷನ್ ಒಳಗೆ ಕರೆಂಟ್ ಎಷ್ಟದ, ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಕರೆಂಟ್ ಎಷ್ಟದ ಗೊತ್ತಾಯ್ತು. ಅವ್ರು ಏನ್ ಹೇಳಿದಾರೆ? ಸೇಮ್ ಕರೆಂಟ್ ಥ್ರೂ ದ ರೆಸಿಸ್ಟರ್. ಸೇಮ್ ಕರೆಂಟ್ ಅಂತ ಹೇಳಿರೋದ್ರಿಂದ, ಸೇಮ್ ಕರೆಂಟ್ ಅಂತ ಹೇಳಿರೋದ್ರಿಂದ ಐ ವಿಲ್ ಟೇಕ್ IS is equal to IP. ಇವೆರಡು ಕರೆಂಟ್ಸ್ ನ ಈಕ್ವಲ್ ಅಂತ ತಗೋತೀವಿ. ಓಕೆ, IS ದ ವ್ಯಾಲ್ಯೂ ಎಷ್ಟದ ನಮ್ಗೆ? ಇಟ್ ಈಸ್ 30, ರೈಟ್. 30 divided by 5 plus 2R. 5 plus 2R equal to, ಇದು ಎಷ್ಟದ? 15 divided by 5 plus 2R. ಅಥವಾ ನೀವು ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಹಿಂಗೂ ತಗೋಬಹುದು. ಯು ಕ್ಯಾನ್ ಸಿಂಪ್ಲಿಫೈ ದಿಸ್ ಅಂಡ್ ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಸಿ, ಇಲ್ಲೇ ನಾ LCM ತಗೊಂಡ್ರೆ ಇದು 2 into 5 10, 10 plus R, 2 ಮೇಲ್ಗಡೆ ಬರ್ತದ್ರಿ. ಇದು ನಮಗೆ ಆಗ್ತದೆ 30 divided by 2 into 5 10
ಪ್ಲಸ್ ಆರ್ ಅಂತ ನಮಗೆ ಬರ್ತದೆ. ಕರೆಕ್ಟ್. ಇಲ್ಲಿ ಎಲ್ ಸಿ ಎಂ ತಗೊಂಡ್ರೆ ಡಿವೈಡೆಡ್ ಬೈ 2 ಬರ್ತದೆ. ಆ 2 ಮೇಲ್ಗಡೆ ಹೋದ್ರೆ ಮಲ್ಟಿಪ್ಲೈ ಆಗ್ತದೆ. ಸೊ 30 divided by 10 plus r, we get 30 divided by 10 plus r. Correct. So 30 and 30 will get cancelled. Now I will get 1 divided by 5 plus 2r is equal to 1 divided by 10 plus r. Cross multiply ಮಾಡ್ರಿ, ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡ್ರಿ, ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡ್ರಿ. You will get 10 plus r is equal to 5 plus 2r. 5 plus 2r. I will shift this r on that side, 5 on this side. I will get it as 10 minus 5 is equal to 2r minus r. So this is 5 is equal to the 2r minus r andre r bantu. Therefore r namage ಎಷ್ಟು ಬಂತಪ್ಪ ಅಂದ್ರೆ internal resistance, we got it as 5 ohm. So first thing we have calculated r is equal to 5 ohm. Next ಏನು ಕೇಳ್ತಾರೆ, find current through the external resistance in either case. ಎರಡೂ ಕಡೆ ಕರೆಂಟ್ ಸೇಮ್ ಅದ ಅಂತ ಹೇಳಿದಾರೆ. ಸೊ ಎರಡರಾಗಿಂದ ಯಾವ್ದಾದ್ರು ಒಂದು ಕರೆಂಟ್ ಅನ್ನು ಫೈಂಡ್ ಮಾಡ್ರಿ. ಫೈಂಡ್ ಎನಿ ಒನ್ ಕರೆಂಟ್. ಸೊ ಒಂದು ಕರೆಂಟ್ ಅನ್ನು ಫೈಂಡ್ ಮಾಡ್ಲಿಕ್ಕೆ what I will do is, in this equation is is equal to 30 divided by 5 plus 2r. ಈ equation ಒಳಗೆ ನಾನು r ದ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ. ಕರೆಕ್ಟ್. ಸೊ I got is is equal to, we have the formula, we have got it as 30 divided by 5 plus 2r. 30 divided by 5 plus 2r. Substitute r is equal to 5 ohm here. If you substitute r is equal to 5 ohm there, you will get it as 30 divided by 5 plus r is 5 ohm. So 2 into 5 it will be 10. So ಇದು ನಮಗೆ ಬಂತ 30 divided by 15. So 30 divided by 15 means the current is 2 ampere. So ಇಷ್ಟು ಕರೆಂಟ್ ನಮಗೆ ಫ್ಲೋ ಆಗತ್ತದ ಅಂತ ನಾವು ಹೇಳ್ಬೋದು. ಎರಡೂ ಸರ್ಕ್ಯೂಟ್ ಒಳಗೆ ಸೇಮ್ ಕರೆಂಟ್ ಇರ್ತದೆ, 2 ampere, right? So that's about the current. This is how we have to solve this question. Hope you understood this. We'll go for the next question then. See, in the next question we have, this question is from 2025 exam 2, second exam ಒಳಗಿನ question ಅದ. You ನೋಡ್ರಿ, 2 cells of EMF 8 volt and 1 ohm and 10 volt and 2 ohm. ಇಲ್ಲಿ ಬೇರೆ ಬೇರೆ cells ಅದಾವ್ರೆ. These are not identical because EMFs are different, internal resistance are different, right? So are connected in parallel such that they send current in same direction through an external resistance. Sorry. Okay, the board is restarting. Just a second. I will restart it. Okay. Okay, let us continue. See, here we are having two cells. They are non-identical, of 8 volt 1 ohm, 10 volt 2 ohm, are connected in parallel such that they send current in same direction. They send current in same direction through an external resistance of 20 ohm. Through an external resistance of 20 ohm. Find current and potential difference across that 20 ohm is asked. Okay, so here we are having two cells. ಎರಡು cells ಅದಾವ್ರೆ, non-identical cells. EMF ಬೇರೆ ಬೇರೆ ಅದ, internal resistance ಬೇರೆ ಬೇರೆ ಅದ. That's why they are called non-identical. They are connected in parallel. ಅವು ಎರಡು parallel ಒಳಗೆ connect ಮಾಡಿದ್ದಾರೆ. So let me draw the connection first. So this is the first cell and this is the second cell. ಇದು ನಮಗೆ second cell ಅದ. So ಈ ಎರಡು cells ಅನ್ನ ನಾವು parallel ದಾಗ connect ಮಾಡ್ಕೊಂಡಿದ್ದೀವಿ. We have connected in parallel. Correct? So ಇತರದ EMF E1 R1, EMF E2 R2, and these two cells are connected in such a way that they send the current in same direction through an external resistance. So ಈಗ ಇಲ್ಲಿ ಒಂದು external resistance ಅನ್ನ connect ಮಾಡ್ತೀನಿ. I will connect an external resistance here. Correct? So here the current from the first cell I will take it as I1, current from the second cell I will take it as I2. These both together will pass a current called as I1 plus I2 in an external resistance. ಈ external resistance value ಎಷ್ಟು ಅದ ರೀ? How much is the external resistance value? It is 20 ohm. Correct? Like this it is there. ನೀವು ಈ ರೆಸಿಸ್ಟರ್ ಇಲ್ಲಿ ಕನೆಕ್ಟ್ ಮಾಡ್ಕೊಂಡ್ರು ಕರೆಕ್ಟ್ ರೀ, ಅಥವಾ ಇದೇ ರೆಸಿಸ್ಟರ್ ನೀವು ಇಲ್ಲಿ ಕನೆಕ್ಟ್ ಮಾಡ್ಕೊಂಡ್ರು ಇದು ಕೂಡ ಕರೆಕ್ಟ್ ರೀ. ಇಫ್ ಯು ಕನೆಕ್ಟ್ ಇಟ್ ಹಿಯರ್, ದಟ್ ಇಸ್ ಆಲ್ಸೋ ಕರೆಕ್ಟ್ ಓನ್ಲಿ. ಅವಾಗೂ ಕೂಡ ಸೆಲ್ಸ್ ಪ್ಯಾರಲಲ್ ಇರ್ತಾವೆ, ಆಮೇಲೆ ಸೇಮ್ ಡೈರೆಕ್ಷನ್ ಒಳಗೆ ಕರೆಂಟ್ ನಮಗೆ ಬರ್ತದೆ. ಒಂದು ಸೆಕೆಂಡ್. ಓಕೆ, ಸೊ ಅವಾಗೂ ಕೂಡ ಸೆಲ್ಸ್ ಪ್ಯಾರಲಲ್ ಬರ್ತಾವ್ರಿ, ರೆಸಿಸ್ಟರ್ ನಮಗೆ ಕನೆಕ್ಟ್ ಆಗ್ತದೆ. ಓಕೆ, ಸೊ ಈಗ ನಮ್ಗೆ ಏನ್ ಕೇಳ್ತಾರೆ, ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ದ ಕರೆಂಟ್ ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 20 ಓಮ್ ರೆಸಿಸ್ಟರ್. ಸೊ ನೀವು ಕರೆಂಟ್ ಫೈಂಡ್ ಮಾಡಬೇಕಿಲ್ಲ. ಕರೆಂಟ್ ಅಂದ್ರೆ ಏನು? I1 plus I2 you have to find. I1 plus I2. ಸೊ I1 plus I2 means I will take it as I. ಇವೆರಡು ಕರೆಂಟ್ಸ್ ಕೂಡಿ ನಾ I ಅಂತ ತಗೋತೀನಿ. I means it is the main current in the circuit. ಸರ್ಕ್ಯೂಟ್ ಒಳಗಿನ ಮೇನ್ ಕರೆಂಟ್. ಸೊ ಸರ್ಕ್ಯೂಟ್ ಒಳಗಿನ ಮೇನ್ ಕರೆಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೋಡ್ರಿ,
I ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ I is equal to E divided by R plus R. ಇಲ್ಲೇ E ಅಂದ್ರೆ ಈಕ್ವಲೆಂಟ್ ಇ ಎಮ್ ಎಫ್ ತಗೋಬೇಕು, R ಅಂತಂದ್ರೆ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ತಗೋಬೇಕು, ಬಿಕಾಸ್ ದೇರ್ ಇಸ್ ಕಾಂಬಿನೇಷನ್ ಆಫ್ ಸೆಲ್ಸ್ ಕಂಬೈನ್ಡ್ ಅದು ಅದ್ರ ಸಲುವಾಗಿ. ಸೊ ಐ ಬಂತಂತ ಇಟ್ಕೋರಿ, ನೀವು ಇದ್ರದ್ದು ವಿ ಫೈಂಡ್ ಮಾಡಬಹುದು. ಹೌ ಟು ಫೈಂಡ್ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಫಾರ್ಮುಲಾ. ಐ ನೀವು ತಗೊಳ್ರಿ, R20 ಓಮ್ ಅದ ನಿಮಗೆ ವೋಲ್ಟೇಜ್ ಬರ್ತದೆ. ಸೊ ಫಸ್ಟ್ ಫೈಂಡ್ ಔಟ್ ಈಕ್ವಲೆಂಟ್ ಇ ಎಮ್ ಎಫ್ ಅಂಡ್ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್. ನಾನ್ ಐಡೆಂಟಿಕಲ್ ಸೆಲ್ಸ್ ಇನ್ ಪ್ಯಾರಲಲ್, ಈಕ್ವಲೆಂಟ್ ಇ ಎಮ್ ಎಫ್ ಫಾರ್ಮುಲಾ ಆಗಲೇ ನಾವು ನೋಡಿದ್ವಿ. ಇಟ್ ಈಸ್ E1 R2 plus E2 R1 divided by R1 plus R2. This is the formula for equivalent EMF. First ಇದು ಕ್ಯಾಲ್ಕುಲೇಟ್ ಮಾಡ್ಕೊಡ್ರಿ. E1 R2. How much is E1? E1 is 8 volt, R1 is 1 ohm, E2 is 10 volt, R2 is 2 ohm. External resistance is of 20 ohm. Correct? So E1 R2, 8 into 2, that is 16, plus E2 R1, 10 into 1, that is 10, divided by R1 plus R2, 1 into 2, that is 1 plus 2, that is 3. So ನಮಗೆ ಎಷ್ಟು ಬಂತ? This is 26 divided by 3. 26 divided by 3. So this may be somewhat ನಮಗೀಗ 7 point something ಅಥವಾ 8 point something we will get. 8 point something, near about 9 we will get. Okay, this is equivalent EMF. ಇದು ನಮಗೆ equivalent EMF ಬಂತು. Similarly, calculate equivalent internal resistance. Since the cells are in parallel, apply equivalent resistance in parallel formula. It is R1 into R2 divided by R1 plus R2. Okay, R1 into R2, 1 into 2, that is 2, divided by 1 plus 2, that is 3. So ನಮಗೆ internal resistance ಬಂತ equivalent ಎಷ್ಟು? 2 by 3 ಅಂತ. So we got equivalent EMF, equivalent internal resistance, correct? ಈಗ ನಾವು ನೆಕ್ಸ್ಟ್ ಏನು ಫೈಂಡ್ ಮಾಡ್ಬೇಕ್ರಿ? ಮೇನ್ ಕರೆಂಟ್ ಫೈಂಡ್ ಮಾಡಬೇಕು. ಸೊ ಟು ಫೈಂಡ್ ಔಟ್ ಮೇನ್ ಕರೆಂಟ್, ಐ ವಿಲ್ ರೈಟ್ ಇಟ್ ಲೈಕ್ ದಿಸ್: I is equal to E equivalent divided by R plus R equivalent. Okay, so formula is E equivalent. So E equivalent ಅಂದ್ರೆ 26 divided by 3 it is, divided by R plus R equivalent. R is 20 ohm plus R equivalent. ಇದು ನಮಗೆ ಎಷ್ಟದ? 2 by 3 ಅದ. This is 2 by 3. Okay, well, so I will get I is equal to 26 divided by 3 whole divided by, ಇದು 2 by 3 ಅದ. 3 ಇಲ್ಲಿ LCM ತಗೊಂಡು ನೀವು ಮಲ್ಟಿಪ್ಲೈ ಮಾಡ್ಕೊಂಡ್ರೆ it will be 60 plus 2 whole divided by 3. 60 plus 2 whole divided by 3. So divided by 3 cancel ಆಯ್ತಾ. I will get I is equal to 26 divided by 62 ampere. ಎಷ್ಟು ಕರೆಂಟ್ ನಂಗೆ ಬರ್ತದೆ? ಕರೆಂಟ್ ಇಸ್ ದಿಸ್ ಮಚ್, 26 divided by 62. ಇದನ್ನ ನೀವು ಡಿವೈಡ್ ಮಾಡಿ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರೀಬಹುದು, ಎಷ್ಟು ಬರ್ತದೆ ಅಷ್ಟು ಬರೀಬಹುದು. ಓಕೆ, ಕರೆಂಟ್ ಆಯ್ತು. ನೆಕ್ಸ್ಟ್ ವೋಲ್ಟೇಜ್ ನೋಡ್ರಿ. ಟು ಫೈಂಡ್ ಔಟ್ ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ V is equal to, we know it is I into R. I ನಮಗೆ ಎಷ್ಟು ಬಂತೆ? 26 divided by 62. 26 divided by 62 into external resistance, it is 20. External resistance is 20. Correct? So we'll solve it and write. ಇಲ್ಲಿ ನಾವು ಸಾಲ್ವ್ ಮಾಡ್ಕೊಂಡು ಬರೋಣ ಅಂತ. ಓಕೆ, ಎಷ್ಟು ಬರ್ತದ್ರಿ? ಸೊ ದಿಸ್ ಇಸ್ 26 into 20 divided by 62. So this is 8.38. Correct? So voltage is 8.38 volts. ಇದು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರೀಬಹುದು. It is 26 divided by 62. So 0.419 ampere is ನಮಗೆ ಕರೆಂಟ್ ಬರ್ತದೆ. So this is how we have to calculate current as well as voltage. This is from exam 2. So exam 1 ಒಳಗೂ ಕೂಡ ಕಾಂಬಿನೇಷನ್ ಆಫ್ ಸೆಲ್ಸ್ ಮೇಲೆನೇ ಕ್ವೆಶ್ಚನ್ ಇತ್ತು. exam 2 ನಲ್ಲೂ ಕೂಡ ನಮ್ಮ ಕಾಂಬಿನೇಷನ್ ಆಫ್ ಸೆಲ್ಸ್ ಮೇಲೆನೇ ಕ್ವೆಶ್ಚನ್ ಅದು. ನೆಕ್ಸ್ಟ್ ವಿಲ್ ಸಿ ಅಬೌಟ್ ನೆಕ್ಸ್ಟ್ ಪ್ರಾಬ್ಲಮ್, ದಟ್ ಈಸ್ ಫ್ರಮ್ 2025 exam 3. ಸೊ ಇಲ್ಲಿ ನೋಡ್ರಿ, 2 ಐಡೆಂಟಿಕಲ್ ಸೆಲ್ಸ್, ಇಲ್ಲಿ ಮತ್ತೆ ನಮ್ಗೆ ಐಡೆಂಟಿಕಲ್ ಸೆಲ್ಸ್ ಕೊಟ್ಟಿದ್ದಾರೆ. either connected in series or in parallel combination, give the same value of current 0.5 ampere through an external resistor of resistance 2 ohm. Find the EMF and internal resistance of each cell. First exam daginda ಏನು ಕ್ವೆಶ್ಚನ್ ಅದ? ಸೇಮ್ ಕ್ವೆಶ್ಚನ್ ಅದ ರೀ. ಇಷ್ಟೇನ, ಇಲ್ಲಿ EMF ವ್ಯಾಲ್ಯೂ ಕೊಟ್ಟಿಲ್ಲ, ಅಲ್ಲಿ EMF ವ್ಯಾಲ್ಯೂ ನಮ್ಗೆ ಕೊಟ್ಟಿದ್ರು. ಬಟ್ ಕಾಂಬಿನೇಷನ್ ಸಿಚುವೇಶನ್ ಅದ ರೀ. 2 identical cells are there. Once they are connected in series and once they are connected in parallel. ಇಲ್ಲೇ ನಮಗೆ ಕರೆಂಟ್ ಕೊಟ್ಟಿದ್ದಾರೆ ರೀ. ಕರೆಂಟ್ ಇಸ್ ಗಿವನ್. ಅಲ್ಲಿ EMFs ಕೊಟ್ಟಿದ್ರೆ E1 E2 ಸೇಮ್ ಅದ ಅಂತೇಳಿ
R1 R2 ಕೊಟ್ಟಿರಲಿಲ್ಲ, ಅದನ್ನ ಫೈಂಡ್ ಮಾಡ್ರಿ, ಕರೆಂಟ್ ಫೈಂಡ್ ಮಾಡ್ರಿ ಅಂತ ಕೊಟ್ಟಿದ್ರು. ಕರೆಕ್ಟ್. ಸೊ ಇಲ್ಲಿ ನಾವು ಏನ್ ಮಾಡಬೇಕಾಗ್ತದೆ, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇಸ್ ಆಲ್ಸೋ ಗಿವನ್. ನಾವು EMF ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸ್ ಫೈಂಡ್ ಮಾಡಬೇಕು. ವಿ ಹ್ಯಾವ್ ಟು ಫೈಂಡ್ EMF as well as internal resistance of each cell. Okay, so first let me say the cells are connected in series. ಅವು ಎರಡು ಸೆಲ್ಸ್ ನಮಗೆ ಸೀರೀಸ್ ಒಳಗೆ ಅದಾವ ಅಂತ ಇಟ್ಕೊಳ್ಳಿ. Okay, let me say the two cells are connected in series like this. So this is first cell, this is second cell. These two cells are connected in series. ಎರಡು ನಮಗೆ ಸೀರೀಸ್ ಒಳಗೆ ಅದಾವ. ಕರೆಕ್ಟ್. ಇನ್ನು EMF ನಮಗೆ ಐಡೆಂಟಿಕಲ್ ಸೆಲ್ಸ್ ಅಂತಂದಾರ. ಸೊ ಎರಡು ಸೆಲ್ಸ್ ಅದು EMF ಸೇಮ್, ಎರಡು ಸೆಲ್ಸ್ ಅದು ಇಂಟರ್ನಲ್ ರೆಸಿಸ್ಟೆನ್ಸ್ ನಮಗೆ ಸೇಮ್ ಇರ್ತದೆ. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ನಮಗೆ ಎಷ್ಟು ಅದ ರೀ? External resistance is of 2 ohm, right? External resistance is of 2 ohm. How much is the current? Current is 0.5 ampere. So current is equal to 0.5 ampere. This much it is given, 0.5 ampere. Okay, well in ille ಎಷ್ಟು ನಮಗೆ ಗಿವನ್ ಅದ, ಇದು ಫಸ್ಟ್ ಸಿರೀಸ್ ಒಳಗಿದ್ದಾಗ. ಆಮೇಲೆ ಪ್ಯಾರಲಲ್ ಒಳಗಿದ್ದಾಗ ನೋಡ್ರಿ, ಇಫ್ ದ ಸೇಮ್ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಇಫ್ ದ ಸೇಮ್ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ವಾಟ್ ಹ್ಯಾಪನ್ಸ್? ಸೊ ಈಗ ನಮಗೆ ಇಲ್ಲೇ ಲೆಟ್ ಮಿ ಸೇ ಇಲ್ಲಿ ನಮಗೆ ಎರಡು ಸೆಲ್ಸ್ ಅದಾವ. we having two cells there in parallel, identical cells adavri. EMF is E, internal resistance is R, and they are connected to an external resistance. They are connected to an external resistance. External resistance value ನಮಗೆ 2 ohm ಅಂತ ಕೊಟ್ಟಿದ್ದಾರೆ. ಈಗ ಇದ್ರೊಳಗೂ ಕೂಡ ನಮಗೆ ಕರೆಂಟ್ ಎಷ್ಟು ಅದಪ್ಪ ಅಂದ್ರೆ 0.5 ಆಂಪಿಯರ್ ಕರೆಂಟ್ ಇದೆ. ಸೊ I is equal to 0.5 ಆಂಪಿಯರ್. ಇಷ್ಟು ನಮಗೆ ಕರೆಂಟ್ ಕೊಟ್ಟಿದ್ದಾರೆ. ಸೇಮ್ ಕರೆಂಟ್ ಅದ ಅಂತ ಹೇಳಿದಾರೆ ಅವರು. ಸಿರೀಸ್ ಒಳಗಿದ್ದಾಗೂ ಅಷ್ಟೇ ಕರೆಂಟ್ ಅದ, ಪ್ಯಾರಲಲ್ ಒಳಗಿದ್ದಾಗೂ ಅಷ್ಟೇ ಕರೆಂಟ್ ಅದ. We have to find EMF as well as internal resistance of the cell. See, we know very well when the cells are connected in series, equivalent EMF will be N into R, identical cells in series. Sorry, N into E, identical cells in series. So, ಇಲ್ಲಿ ಎಷ್ಟು cells ಅದವ? There are two cells. So, it will be 2E, equivalent EMF 2E ಆಗ್ತದೆ. Equivalent internal resistance ಏನಾಗ್ತದ್ರಿ? This will be N into R. N into R ಅಂದ್ರೆ 2 cells are there. So, 2 into R. Correct? Next, parallel ಬರ್ರಿ. ಪ್ಯಾರಲಲ್ ಒಳಗೆ ನಮಗೆ ಈಕ್ವಲೆಂಟ್ EMF ಎಷ್ಟು ಆಗ್ತದ್ರಿ? when identical cells are connected in parallel, equivalent EMF will be equal to E only, not E by N. ಆಮೇಲೆ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು R by N. R by N ಅಂತಂದ್ರೆ ಏನ್ರಿ? R by N means it is R by 2. R by 2. ಕರೆಕ್ಟ್? ಯಾಕಂದ್ರೆ ಎರಡು ಸೆಲ್ಸ್ ಅದಾವ ಇಲ್ಲಿ. ಸೊ ನಮಗೆ ಈಕ್ವಲೆಂಟ್ EMF ಬಂತು, ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಬಂತು. ಕರೆಕ್ಟ್. So now I can write the formula of current. Current is equal to E equivalent E divided by R plus R. E divided by R plus R. Correct. ಆಮೇಲೆ ಇಲ್ಲೂ ಕೂಡ ಕರೆಂಟ್ ಫಾರ್ಮುಲಾ ನೀವು ಅದ ಬರಿಬೇಕ. I is equal to E equivalent divided by R plus R ಅಂತ ನೀವು ಬರ್ಕೋತೀರಿ. ಕರೆಕ್ಟ್. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. I is 0.5. I is 0.5 equal to E equivalent. E equivalent ನಮಗೆ ಇಲ್ಲಿ ಎಷ್ಟದ? 2E divided by external resistance capital R. How much it is? It is 2 ohm. Internal resistance ನಮಗೆ ಎಷ್ಟದ? It is 2R. Internal resistance ನಮಗೆ 2R ಅದ. ಕರೆಕ್ಟ್ ರೀ? ಅದೇ ತರ ಇಲ್ಲೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ರಿ. ಸೊ ವಿಲ್ ಗೆಟ್ ಇಟ್ as 0.5 is equal to equivalent EMF. Equivalent EMF is E. Equivalent EMF is E. External resistance is of 2 ohm. Equivalent internal resistance is R by 2. Correct? ಇದನ್ನ ಸಾಲ್ವ್ ಮಾಡ್ರಿ. Let us solve this. Okay, to solve this I will take it like this. 0.5 ampere is equal to 2E divided by 2 plus R ಅಂತದ. ಸೊ ನಾ 2 ಕಾಮನ್ ತಗೊಂಡ್ರೆ 1 plus R ಅಂತ ಬರ್ತದೆ. 2 ನಾ ಕಾಮನ್ ತಗೊಂಡ್ರೆ 2 ಕಾಮನ್ ತಗೊಂಡ್ರೆ 1 plus R ಅಂತ ಬರ್ತದೆ. ಸೊ ಹಿಯರ್ 2 and 2 will get cancelled. 2 ಮತ್ತು 2 ಕ್ಯಾನ್ಸಲ್ ಆಯ್ತು. 0.5 means it is half. E divided by 1 plus R ನಂಗೆ ಬಂತ. ಕ್ರಾಸ್ ಮಲ್ಟಿಪ್ಲೈಯಿಂಗ್ I will get 1 plus R is equal to 2E. 1 plus R is equal to 2E. ಅಥವಾ ನಾ ಇದನ್ನು ಬರಿಬಹುದು 2E minus R is equal to 1 ಅಂತ ಬರಿಬಹುದು. Let this be equation number 1. Let this be equation number 1. Correct? Okay, ಈಗ ನೆಕ್ಸ್ಟ್ ನೋಡ್ರಿ. ಇನ್ನು ಸೆಕೆಂಡ್ ಇಕ್ವೇಶನ್ ನಾವು ಸಾಲ್ವ್ ಮಾಡ್ಕೊಂಡು. ಲೆಟ್ ಅಸ್ ಸಾಲ್ವ್ ದಿಸ್ ಇಕ್ವೇಶನ್. ಓಕೆ, ಸೊ ಇದು 0.5 ಅದ. LHS ಒಳಗೆ 0.5 ಅಂದ್ರೆ ನಾನು 1/2 ಅಂತ ಬರೀತೀನಿ. ಇಲ್ಲೇ ನಮಗೆ E ಅದ ರೀ. ದಿಸ್ ಇಸ್ E ಡಿವೈಡೆಡ್ ಬೈ 2 plus R by 2. ಇಲ್ಲಿ LCM ತಗೊಂಡ್ರೆ ಅಥವಾ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 2 into 2 it will be 4 plus R divided by 2 ಅಂತ ಬರ್ತದೆ. plus R divided by 2. ಸೊ ಇದು 2 ಮೇಲ್ಗಡೆ ಮಲ್ಟಿಪ್ಲೈ ಆಗ್ತದೆ. 2 ಮೇಲ್ಗಡೆ ಮಲ್ಟಿಪ್ಲೈ ಆಯ್ತಪ್ಪ ಅಂದ್ರೆ ಇದು ನಮಗೆ 2E ಆಗ್ತದೆ. ಇಟ್ ವಿಲ್ ಬಿಕಮ್ 2E. ಕರೆಕ್ಟ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮಗೆ ಇದು ಬಂತು 4 plus R is equal to 2 into 2 will be 4E. ಇದು 2 into 2 4E ಆಗ್ತದೆ. ಸೊ ನಂಗೆ 4E ಮೈನಸ್ R, ಇದು R ನ ಆ ಕಡೆ ತಗೋತೀನಿ.
4e minus r is equal to 4 ಅಂತ ಬರ್ತದೆ. Let this be equation number 2. Correct? So solve these two equations now. Solving these two equations, we have to get either the value of e or the value of r. ಯಾವುದಾದ್ರೂ ಒಂದು equation ನಮಗೆ ಬರಬೇಕು. Correct? So from equations 1 and 2, we have to solve this. So ಈಗ equations 1 and 2 ನೀವು ನೋಡ್ರಿ, ನಮಗೆ ಏನು ಬರ್ತದಪ್ಪ ಅಂತಂದ್ರೆ, I will get it like this. I can write it like this: 2e minus r is equal to 1 and 4e minus r is equal to 4 ಅಂತ ನಂಗೆ ಬರ್ತದೆ. 4 ಅಂತ ನಂಗೆ ಬರ್ತದೆ. Change the signs ಗಳನ್ನು change ಮಾಡ್ರಿ. This is minus, this is plus, and this is minus. So here plus r and minus r will get cancelled. ಇದು ನೋಡ್ರಿ, ಇದು minus 4e, ಇದು plus 2e. So ಇದು ನಮಗೆ ಎಷ್ಟು ಬಂತೆ? minus 2e. Correct? 1 minus 4, I will get it as minus 3. Minus minus cancel agi. E, I will get it as 3 divided by 2. E, I will get it as 3 by 2. So E 3 by 2 ಅಂತಂದ್ರೆ ನಮಗೆ ಎಷ್ಟು ಬಂತೆ? 3 by 2 means it is 1.5 volts. So this much will be the EMF. ಆ ಬ್ಯಾಟರಿದ EMF ನಮಗೆ ಎಷ್ಟು ಬರ್ತದೆ? Okay, EMF ಬಂದಾದ್ಮೇಲೆ ಇನ್ನು ನಿಮಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಬೇಕು. ವಾಟ್ ಆಲ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್? EMF as well as internal resistance find ಮಾಡಂದ್ರೆ. So ಏನು ಮಾಡ್ರಿ, you substitute this value of EMF in any one of the equation 1 ಅಥವಾ equation 2 ಒಳಗೆ substitute ಮಾಡ್ರಿ. Okay, so ನಮಗೆ putting in equation 1, let us put in equation 1. Putting in equation 1. Okay, equation 1 ನಮಗದ 2e minus r is equal to 1 ಅಂತ. 2e, e ನಮಗೆ ಎಷ್ಟದ? 1.5. So ಇದು 2 into 1.5 minus r is equal to 1. 2 into 1.5 ಅಂದ್ರೆ 3 minus r is equal to 1. ಇದು r ನ ಈ ಕಡೆ ತಗೋತೀನಿ, 1 ನ ಈ ಕಡೆ ತಗೋತೀನಿ, ನಂಗೆ ಬಂತ 3 minus 1 is equal to r ಅಂತೇಳಿ. So r is equal to how much I will get? I will get it as 2 ohm. So I got EMF as well as I got internal resistance. So this is how we have to calculate this question, right? So hope you have understood this. Next step, we'll go for one more question. Find current through the galvanometer. ಈ 2024 ಆನ್ಯುವಲ್ ಎಕ್ಸಾಮ್ ಒಳಗೆ ಈ ತರದ ಒಂದು ಕ್ವೆಶ್ಚನ್ ಬಿದ್ದೈತ್ರಿ, ಗ್ಯಾಲೋನೋಮೀಟರ್ದ ಒಳಗಿನ ಕರೆಂಟ್ ಫೈಂಡ್ ಮಾಡ್ರಿ ಅಂತ. ಓಕೆ, ಲೆಟ್ ಅಸ್ ಫೈಂಡ್ ಕರೆಂಟ್ ಥ್ರೂ ದ ಗ್ಯಾಲೋನೋಮೀಟರ್ ಇನ್ ದಿಸ್ ಪ್ರಾಬ್ಲಮ್. ಹೋಪ್ ದ ವ್ಯಾಲ್ಯೂಸ್ ಆಸ್ ವೆಲ್ ಆಸ್ ದ ಡಯಾಗ್ರಾಮ್ ಇಸ್ ಕ್ಲಿಯರ್ಲಿ ವಿಸಿಬಲ್ ಫಾರ್ ಯು. ಓಕೆ, ಕರೆಕ್ಟ್ ಅದ. ಸಿ, ಈಗ ನಾವು ಇಲ್ಲೇ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರಿ, ಯು ಶುಡ್ ನೋ ಹೌ ಟು ಅಪ್ಲೈ KVL. KVL ಯಾವ ತರ ಅಪ್ಲೈ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು. ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ರೀ ಮೊದಲು ರೂಲ್ಸ್, ರೈಟ್? ನಾ ಡೆರಿವೇಶನ್ ಏನು ವಿಡಿಯೋ ಅದ ಕರೆಂಟ್ ಎಲೆಕ್ಟ್ರಿಸಿಟಿ ಅಲ್ಲೂ ಕೂಡ ಹೇಳಿದ್ದೀನಿ, ಇಲ್ಲಿ ಜಸ್ಟ್ ರಿಮೈಂಡ್ ಮಾಡ್ತೀನಿ. ಸೊ KVL ಅಪ್ಲೈ ಮಾಡ್ಬೇಕಾದ್ರೆ ರೂಲ್ಸ್ ನೋಡ್ರಿ. ಫಸ್ಟ್ ಯು ಹ್ಯಾವ್ ಟು ಟೇಕ್ ಅ ಡೈರೆಕ್ಷನ್. ಯಾವ್ದಾದ್ರು ಒಂದು ಡೈರೆಕ್ಷನ್ ತಗೊಳ್ರಿ, ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್, ಎನಿ ಒನ್, ಯಾವ್ದಾದ್ರು ಒಂದು ಡೈರೆಕ್ಷನ್ ನೀವು ತಗೊಳ್ರಿ. KVL ನಾವು ಲೂಪ್ ಅಪ್ಲೈ ಮಾಡ್ತೀವಿ, KCL ನಾವು ಜಂಕ್ಷನ್ಸ್ ಅಪ್ಲೈ ಮಾಡ್ತೀವಿ. ಸೊ ಯು ಟೇಕ್ ಎನಿ ಒನ್ ಆಫ್ ದ ಡೈರೆಕ್ಷನ್ಸ್, ಐದರ್ ಆಂಟಿ ಕ್ಲಾಕ್ ವೈಸ್ ಆರ್ ಕ್ಲಾಕ್ ವೈಸ್, ಯಾವ್ದಾದ್ರು ಒಂದು ಡೈರೆಕ್ಷನ್ ತಗೊಳ್ರಿ. ಸೆಕೆಂಡ್ ಥಿಂಗ್, IR products, current into resistance products, ನೀವು ಬರಿಬೇಕಾದ್ರೆ ಯು ಹ್ಯಾವ್ ಟು ಚೆಕ್ ದ ಡೈರೆಕ್ಷನ್ ಆಫ್ ಕರೆಂಟ್ ಇನ್ ದ ಬ್ರಾಂಚ್ ಒಳಗಿಂದ ಕರೆಂಟ್ ಡೈರೆಕ್ಷನ್, ನಾವು ತಗೊಂಡಿರೋ ಡೈರೆಕ್ಷನ್, ಇವೆರಡು ತರದ್ದು ಡೈರೆಕ್ಷನ್ ಚೆಕ್ ಮಾಡ್ರಿ. ಇಫ್ ದೇ ಆರ್ ಅಪೋಸಿಟ್ ದೆನ್ ಇಟ್ ಈಸ್ ಪಾಸಿಟಿವ್, ಆ IR ಪಾಸಿಟಿವ್ ಅಂತ ತಗೊಳ್ರಿ. ಇಫ್ ದೇ ಆರ್ ಸೇಮ್ ಇನ್ ಡೈರೆಕ್ಷನ್, ಸಪೋಸ್ ಡೈರೆಕ್ಷನ್ ಒಳಗೆ ಸೇಮ್ ಇದ್ದು ಅಂದ್ರೆ ಅದನ್ನ ನೀವು ಮೈನಸ್ ಅಂತ ತಗೊಳ್ರಿ. ಏನೇನು ಕಂಪೇರ್ ಮಾಡ್ಬೇಕು? ಡೈರೆಕ್ಷನ್ ವಿಚ್ ವಿ ಹ್ಯಾವ್ ಟೇಕನ್ and the direction of current in the branch ಒಳಗಿನ ಕರೆಂಟ್ ನಾವು ತಗೊಂಡಿರೋ ಡೈರೆಕ್ಷನ್ ಸೇಮ್ ಇದ್ರೆ ನೆಗೆಟಿವ್, ಅಪೋಸಿಟ್ ಇದ್ರೆ ಪಾಸಿಟಿವ್. ಲಾಸ್ಟ್ ಥರ್ಡ್ ಒನ್, ಈಗ ನೋಡ್ರಿ, ಈಗ ನಮಗೆ ಇಲ್ಲೊಂದು ಸೆಲ್ ಅದ. ಈಗ ನಾವು ಈ ಸೆಲ್ EMF ಪಾಸಿಟಿವ್ ತಗೋಬೇಕು, ನೆಗೆಟಿವ್ ತಗೋಬೇಕು, ನಾವು ತಗೊಂಡಿರೋ ಡೈರೆಕ್ಷನ್ ಚೆಕ್ ಮಾಡ್ರಿ. ಹಿಯರ್ ಡೋಂಟ್ ವರಿ ಅಬೌಟ್ ದ ಡೈರೆಕ್ಷನ್ ಆಫ್ ಕರೆಂಟ್. ಬ್ರಾಂಚ್ ಒಳಗೆ ಕರೆಂಟ್ ಯಾವ ಡೈರೆಕ್ಷನ್ ದಾಗ ಅನ್ನೋದನ್ನ ನೋಡ್ಬೇಡ್ರಿ. ಜಸ್ಟ್ ನೀವು ತಗೊಂಡಿರೋ ಡೈರೆಕ್ಷನ್ ಯಾವ ಟರ್ಮಿನಲ್ ದಿಂದ ಯಾವ ಟರ್ಮಿನಲ್ ಹೊಂಟತ್ ನೋಡ್ರಿ. ಸಿನ್ಸ್ ದಿಸ್ ಡೈರೆಕ್ಷನ್ ಇಸ್ ಪಾಸಿಂಗ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್, ಈ ಸೆಲ್ದ EMF ನ ಪಾಸಿಟಿವ್ ಅಂತ ತಗೋಬೇಕು. ಇಫ್ ಇಟ್ ಈಸ್ ಪಾಸಿಂಗ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್, ಸಪೋಸ್ ಅದು ನಮಗೆ ಪಾಸಿಟಿವ್ ಟು ನೆಗೆಟಿವ್ ಹೊಂಟಿತ್ತಪ್ಪ ಅಂದ್ರೆ ನಾವು ಅದನ್ನ -E ಅಂತ ತಗೋಬೇಕು, EMF. ಕರೆಕ್ಟ್? ಸೊ ಈ ತರ IR ಪ್ರಾಡಕ್ಟ್ಸ್ ಮತ್ತು EMFs ಗಳನ್ನು ಬರಿಬೇಕು. ಸೊ ದಿಸ್ ವಿ ಹ್ಯಾವ್ ಟು ಅಪ್ಲೈ ಅಂಡ್ ಸಾಲ್ವ್ ಹಿಯರ್. ಇದನ್ನ ಅಪ್ಲೈ ಮಾಡಿ ನಾವು ಇಲ್ಲಿ ಸಾಲ್ವ್ ಮಾಡ್ಬೇಕಾಗ್ತದ್ರಿ ಇದು ಈ ಕ್ವೆಶ್ಚನ್. ಸೊ ಲೆಟ್ ಅಸ್ ಅಪ್ಲೈ KVL and then we will start. Before that I will draw the directions of currents here. Currents ಅನ್ನು ಡ್ರಾ ಮಾಡ್ತೀನಿ ನಾ ಇಲ್ಲಿ. ನೋಡ್ರಿ, ಕರೆಂಟ್ ಆಲ್ವೇಸ್ ಪಾಸಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಟು ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ. ಕರೆಕ್ಟ್? ಸೊ ಇಲ್ಲೇ ಜಂಕ್ಷನ್ ಬಂದ ಕೂಡಲೇ ಕರೆಂಟ್ ನಮಗೆ ಎರಡು ಪಾರ್ಟ್ ಅದ ಸ್ಪ್ಲಿಟ್ ಆಗ್ತದೆ. ಇಟ್ ವಿಲ್ ಸ್ಪ್ಲಿಟ್ ಅಪ್ ಇನ್ ಟೂ ಪಾರ್ಟ್ಸ್. ಇದು ನಮಗೆ I ಕರೆಂಟ್ ಅದ ಅಂತ ಇಟ್ಕೋ. ಈ I ಕರೆಂಟ್ ಈ ಜಂಕ್ಷನ್ ಬಂದ ಕೂಡಲೇ, ಫಾರ್ ಎಕ್ಸಾಂಪಲ್ ಲೆಟ್ ಮಿ ನೇಮ್ ದೀಸ್ ಜಂಕ್ಷನ್ಸ್ ಆಸ್, ಈ ಜಂಕ್ಷನ್ಸ್ ಗಳನ್ನ ನಾನು ನೇಮ್ ಮಾಡ್ತೀನಿ. ದಿಸ್ ಇಸ್ A, ದಿಸ್ ಇಸ್ B,
this is C and this is D, this is D. ಈ ತರ ನಮಗೆ ಬರ್ತದ್ರಿ, ಕರೆಕ್ಟ್ ರೀ. ಸೊ ಈಗ ನೋಡ್ರಿ ಐ ಕರೆಂಟ್ ಈ ಎ ಜಂಕ್ಷನ್ ಬಂದ ಕೂಡಲೇ ಎರಡು ಪಾರ್ಟ್ ಅದ ಸ್ಪ್ಲಿಟ್ ಆಗ್ತದ್ರಿ, ಅಂಡ್ ದೋಸ್ ಕರೆಂಟ್ಸ್ ಆರ್ I1 and I2. ಇವು ಕರೆಂಟ್ಸ್ ನಮ್ಗೆ I1 ಮತ್ತು I2 ಅಂತ ಹೇಳಿ ತಗೋತೀನಿ, ರೈಟ್. ಇಟ್ ಹ್ಯಾಸ್ ಗಾಟ್ ಸ್ಪ್ಲಿಟ್ ಅಪ್ ಇನ್ ಟೂ ಪಾರ್ಟ್ಸ್. ಐ ಹ್ಯಾಸ್ ಗಾಟ್ ಸ್ಪ್ಲಿಟ್ ಅಪ್ ಇನ್ ಟೂ ಪಾರ್ಟ್ಸ್, I1 and I2. I1 current after coming to junction B, it will again split up in two parts. ಮತ್ತೆ ಎರಡು ಪಾರ್ಟ್ ಅದ ಸ್ಪ್ಲಿಟ್ ಆಗ್ತದ್ರಿ. ಗ್ಯಾಲೋನೋಮೀಟರ್ ಒಳಗೆ ಏನು ಕರೆಂಟ್ ಅದ ಇದನ್ನ IG ಅಂತ ತಗೋತೀನಿ, ಐ ವಿಲ್ ಟೇಕ್ ಇಟ್ as IG. ಹಾಗಾದ್ರೆ ಇಲ್ಲಿ ಏನು ಕರೆಂಟ್ ಅದ ಇದು ನಮ್ಗೆ ಎಷ್ಟು ಆಗ್ಬೇಕ್ರಿ, ಇಟ್ ಹ್ಯಾಸ್ ಟು ಬಿ I1 minus IG, ಕರೆಕ್ಟ್. I1 ಒಳಗಿಂದ IG ಈ ಕಡೆ ಹೋಯ್ತು, ಉಳಿದದ್ದು ಮಾತ್ರ ನಮ್ಗೆ ಈ ಕಡೆ ಬರಬೇಕು, I1 minus IG. ನೀವು KCL ಅಪ್ಲೈ ಮಾಡ್ಕೊಂಡು ನೋಡ್ರಿ ಇಷ್ಟ ಬರ್ತದ್ರಿ, I1 minus IG. ಜಂಕ್ಷನ್ B ಗೆ ನೀವು KCL ಅಪ್ಲೈ ಮಾಡಿದ್ರು ಕೂಡ you will get the same thing. Okay, so IG will come to junction D, I2 will come to junction D. So ಇವೆರಡು IG ಮತ್ತು I2 ನಮಗೆ D ಗೆ ಬರ್ತಾವ್ರಿ, junction D ಗೆ. Those both will get added here and they will flow in this direction, I2 plus IG. ಇವೆರಡು ಆಡ್ ಆಗಿ ನಮ್ಗೆ ಈ ಕಡೆ ಫ್ಲೋ ಆಗ್ತವೆ. Okay, after coming to junction C, minus IG plus IG will get cancelled and they will flow as I1 plus I2 in this branch. I1 plus I2 in this branch. ಈ ಬ್ರಾಂಚ್ ಒಳಗೆ ನಮ್ಗೆ I1 plus I2 ಅಂತ ಪಾಸ್ ಆಗ್ತದೆ. ಸೊ I ಅಂದ್ರನ I1 plus I2 ರೀ. I itself means I1 plus I2. ಯಾಕಂದ್ರೆ I ಇದ್ದದ I1 plus I2 ದಾಗ ಬ್ರೇಕ್ ಆಗಿತ್ತೆ, ಈಗ I1 plus I2 ಆಡ್ ಆದ್ರೆ I ಅಂತ ಹೇಳಿ ಬರ್ಬೇಕು. ಈಗ ಇಲ್ಲೇ ನಾವು KVL ಅಪ್ಲೈ ಮಾಡ್ಬೇಕಾದ್ರೆ ಮೊದಲು ಎಷ್ಟು ಲೂಪ್ಸ್ ಅದ ನೋಡ್ಕೊರಿ. ಹೌ ಮೆನಿ ಲೂಪ್ಸ್ ಆರ್ ದೇರ್? ದೇರ್ ಆರ್ ಟೋಟಲಿ 3 ಲೂಪ್ಸ್ ಹಿಯರ್. ಒನ್ ಇಸ್ A B D A, ಇದು ಒಂದು. ಅನದರ್ ಒನ್ ಇಸ್ B C D B, ಇದು ಎರಡನೇದು. ಮೂರನೇದು A D C E A, ಕರೆಕ್ಟ್. ಇದು EMF ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸ್ ಅದ, ದಿಸ್ ಇಸ್ EMF. ಸೊ ಇಲ್ಲೊಂದು ಲೂಪ್ ಅದ ನೋಡ್ರಿ, ದಿಸ್ ಲೂಪ್ ಐ ಆಮ್ ಸ್ಪೀಕಿಂಗ್ ಅಬೌಟ್, ಈ ಲೂಪ್ ರೀ, ಕರೆಕ್ಟ್. ದಿಸ್ ಲೂಪ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ADCEA. ಈ ಮೂರು ಲೂಪ್ಗೆ ನೀವು KVL ಅಪ್ಲೈ ಮಾಡಬೇಕು. ಯು ಹ್ಯಾವ್ ಟು ಅಪ್ಲೈ KVL ಫಾರ್ ಆಲ್ ದೀಸ್ 3 ಲೂಪ್ಸ್. ಸೊ ಈ ಲೂಪ್ಸ್ KVL ಅಪ್ಲೈ ಮಾಡ್ಬೇಕಾದ್ರೆ ಫಸ್ಟ್ ನಾವು ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಟೇಕ್ ಅ ಡೈರೆಕ್ಷನ್. ನಾವು ಮೊದಲು ಒಂದು ಡೈರೆಕ್ಷನ್ ತಗೋಬೇಕ್ರಿ, ಕರೆಕ್ಟ್. ವಿ ಹ್ಯಾವ್ ಟು ಟೇಕ್ ಅ ಡೈರೆಕ್ಷನ್ ಫಸ್ಟ್, ಸಾರಿ. ಸೊ ವಿ ಹ್ಯಾವ್ ಟು ಟೇಕ್ ದ ಡೈರೆಕ್ಷನ್. ಡೈರೆಕ್ಷನ್ಸ್ ಆರ್ ಲೈಕ್ ದಿಸ್. ಈ ತರ ನಮ್ಗೆ ಡೈರೆಕ್ಷನ್ಸ್ ಅದಾವ್ರಿ, ಕರೆಕ್ಟ್. ಇಲ್ಲೂ ಕೂಡ ನಾ ಡೈರೆಕ್ಷನ್ಸ್ ತಗೋತೀನಿ. ಹಿಯರ್ ಆಲ್ಸೋ ಐ ವಿಲ್ ಟೇಕ್ ದ ಡೈರೆಕ್ಷನ್. ಸೊ ದ ಡೈರೆಕ್ಷನ್ಸ್ ಆರ್ ಲೈಕ್ ದಿಸ್. ಈ ತರ ನಮ್ಗೆ ಡೈರೆಕ್ಷನ್ಸ್ ಅದಾವ. ಆಮೇಲೆ ಈ ಲೂಪ್ಗೂ ಕೂಡ ಡೈರೆಕ್ಷನ್ಸ್ ಹಾಕೋರಿ, ಪುಟ್ ದ ಡೈರೆಕ್ಷನ್ಸ್, ಕರೆಕ್ಟ್. ಸೊ ಹಿಯರ್ ಆಲ್ಸೋ ಐ ಆಮ್ ಟೇಕಿಂಗ್ ದ ಡೈರೆಕ್ಷನ್ಸ್. ಓಕೆ, ಈ ತರ ನಾವು ಡೈರೆಕ್ಷನ್ಸ್ಗಳನ್ನು ತಗೋಬೇಕು, ಕರೆಕ್ಟ್. ಡೈರೆಕ್ಷನ್ಸ್ ತಗೊಂಡಾಗಿದ್ದ ನಂತರ ಏನ್ ಮಾಡ್ರಿ, ನಾವು ಯು ಅಪ್ಲೈ KVL. ಈ KVL ಅಪ್ಲೈ ಮಾಡ್ರಿ. ಅಪ್ಲೈ KVL ಫಾರ್ ಲೂಪ್ಸ್ ಡಿಫ್ರೆಂಟ್ಲಿ. ಬೇರೆ ಬೇರೆ ಲೂಪ್ಸ್ಗೆ ಬೇರೆ ಸಪರೇಟ್ ಆಗಿ ಅಪ್ಲೈ ಮಾಡ್ರಿ. ಫಸ್ಟ್ ABDA ಲೂಪ್ಗೆ ನಾ ಅಪ್ಲೈ ಮಾಡ್ತೀನಿ, ರೈಟ್. ಸೊ ಐ ವಿಲ್ ಅಪ್ಲೈ KVL ಫಾರ್ ಲೂಪ್ ABDA. ಈ ಲೂಪ್ಗೆ ನಾ KVL ಅಪ್ಲೈ ಮಾಡ್ತೀನಿ. ABDA ಈ ಲೂಪ್ಗೆ ನಾ KVL ಅಪ್ಲೈ ಮಾಡ್ತೀನಿ, ರೈಟ್. KVL ಅಪ್ಲೈ ಮಾಡಬೇಕಾದ್ರೆ ಫಸ್ಟ್ ನೋಡ್ರಿ, ಕರೆಂಟ್ ಅಂಡ್ ರೆಸಿಸ್ಟೆನ್ಸ್ ಪ್ರಾಡಕ್ಟ್ಸ್ ಬರೀರಿ. ಸೊ ಹಿಯರ್ ಕರೆಂಟ್ ಇಸ್ I1, ರೆಸಿಸ್ಟೆನ್ಸ್ ಇಸ್ 1. ಹೌ ಆರ್ ದ ಡೈರೆಕ್ಷನ್ಸ್? I1 ಡೈರೆಕ್ಷನ್ ಮತ್ತು ನಾವು ತಗೊಂಡಿರುವಂತ ಡೈರೆಕ್ಷನ್ ಎರಡು ಅಪೋಸಿಟ್ ಅದಾವ. ಅಪೋಸಿಟ್ ಇದ್ರೆ ಪ್ಲಸ್ 1 into I1 it will be I1. 1 into I1 it will be I1, ಕರೆಕ್ಟ್. ನಾವು ಈ ಬ್ರಾಂಚ್ ಮುಗಿತು, ಈಗ ಈ ಬ್ರಾಂಚ್ಗೆ ಬರ್ರಿ, B ಬ್ರಾಂಚ್ಗೆ ಬರ್ರಿ. ಡೈರೆಕ್ಷನ್ ಆಫ್ IG ಅಂಡ್ ದ ಡೈರೆಕ್ಷನ್ ವಿ ಹ್ಯಾವ್ ಟೇಕನ್ ಬೋತ್ ಆರ್ ಅಪೋಸಿಟ್. ಇವೆರಡು ನಮಗೆ ಅಪೋಸಿಟ್ ಅದಾವ. ಸೊ ಅಪೋಸಿಟ್ ಇದ್ರೆ ಪ್ಲಸ್. What is the resistance? 5 ohm. What is the current? IG. So 5 into IG. 5 into IG you will get, correct. So we got to know it is 5 into IG. Okay, next come to this branch DA branch barre. So direction which we have taken and direction of current both are same. Eradu same adava. So minus. Current is I2, resistance is 4. So I will write it as 4I2. I will write it as 4I2, correct. Is there any EMF or cell connected in this loop? No, there is no EMF or cell, correct. I will write it as equal to 0. Then equal to 0 anta baritane, correct. ABDA loop ಗೆ ನೀವು KVL ಅಪ್ಲೈ ಮಾಡಿದ್ರಿ, ನಿಮ್ಗೆ ಒಂದು ಇಕ್ವೇಶನ್ ಬಂತ. I will write this equation as equation number 1. ಓಕೆ, ಫಸ್ಟ್ ಲೂಪ್ಗೆ ಅಪ್ಲೈ ಮಾಡ್ರಿ. ಅದೇ ತರ ಸೆಕೆಂಡ್ ಲೂಪ್ಗೆ ಅಪ್ಲೈ ಮಾಡ್ರಿ. ಸೆಕೆಂಡ್ ಲೂಪ್ ಯಾವುದು? ಲೂಪ್ BCDB. ಫಾರ್ ದಿಸ್ ಲೂಪ್ I will apply it BCDB. ಫಾರ್ ದಿಸ್ ಲೂಪ್ I will apply the KVL. ಡೈರೆಕ್ಷನ್ ಮೊದಲು ಹಾಕೊಂಡಿದ್ದದ, ಈಗ ಬ್ರಾಂಚ್ ಬೈ ಬ್ರಾಂಚ್ IR ಪ್ರಾಡಕ್ಟ್ಸ್ ಬರ್ಕೊಂತ ಹೋಗ್ರಿ. ಡೈರೆಕ್ಷನ್ ಆಫ್ ಕರೆಂಟ್ I1 minus IG ಮತ್ತು ನಾವು ತಗೊಂಡಿರೋ ಡೈರೆಕ್ಷನ್ ಎರಡು ಅಪೋಸಿಟ್ ಅದಾವ. ಅಪೋಸಿಟ್ ಇದ್ರೆ ಪ್ಲಸ್. ಕರೆಂಟ್ ಇಸ್ I1 minus IG, resistance is 2. So I will write it as 2 into the bracket I1 minus IG. ಓಕೆ, ಈ ಬ್ರಾಂಚ್ ಇದು ಮುಗಿತು.
come to this branch, e branch ಗೆ ಬರ್ರಿ. Direction we have taken and the direction of current both are same idra minus. Resistance is 3 ohm, current is I2 plus Ig. So I will take it as 3 into the bracket I2 plus Ig. 3 into the bracket I2 plus Ig. Come to this branch now, BD branch. Direction we have taken and the direction of current both are same idra minus. Resistance is 5 ohm, current is Ig. So minus 5 Ig. Okay, all IR products are over now. Yalla current ಮತ್ತು resistance products ಮುಗಿದು. Is there any cell or battery connected in this? There is no cell or a battery connected in this. So equal to 0. Okay, let us simplify this. ಇದು ನಮಗೆ ಆಗ್ತದೆ 2I1 minus 2Ig minus 3I2 bracket ಒಳಗೆ multiply ಮಾಡಿದ್ರೆ just minus into minus plus 3Ig minus 5Ig equal to 0 ಅಂತ ಬಂತೆ. Next note, I1 term, there is only one term, so write it as it is 2I1. Ig term first bariri, minus 2, minus 3, minus 5, minus 5, minus 5, minus 10. So minus 10 Ig. I2 term, there is only one, minus 3 I2 equal to 0. Okay, let this be equation number 2. Correct? So we got equation 1 from the first loop, equation 2 from the second loop. Now apply KVL for third loop. Right? I will apply KVL for third loop. I will name the loop as A D C E A until loop ada namaga. So I will write it as KVL for A D C E A. A D C E A. ಈ loop ಗೆ ನಾನು ಈಗ KVL apply ಮಾಡಬೇಕು. For this loop I have to apply KVL. Okay, so ಈಗ ಇಲ್ಲಿ ನೋಡ್ರಿ ಎಷ್ಟು IR products ಬರ್ತಾವ. ಈ ಬ್ರಾಂಚ್ ಒಳಗೆ ಒಂದು IR product ಬರ್ತದ್ರಿ, ಈ ಬ್ರಾಂಚ್ ಒಳಗೆ ಒಂದು IR product ಬರ್ತದ್ರಿ, ಈ ಬ್ರಾಂಚ್ ಒಳಗೆ ಒಂದು IR product ಬರ್ತದ್ರಿ. ನೋಡ್ರಿ ಕರೆಂಟ್ I1 plus I2 ಅದ. ಈ ಬ್ರಾಂಚ್ ಒಳಗೆ ಕರೆಂಟ್ I1 plus I2. ರೆಸಿಸ್ಟೆನ್ಸ್ ನಮಗೆ ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಅದ. There is internal resistance. That's why we will get IR product here, right? So internal resistance ಇರೋದ್ರಿಂದ IR product ಬರ್ತದ್ರಿ. ಈ ಬ್ರಾಂಚ್ ಒಳಗೆ ಕರೆಂಟ್ ಎಷ್ಟು ಅದ? Current is I1 plus I2 in this branch. So ಇಲ್ಲೊಂದು IR product ನಿಮಗೆ ಬರ್ತದ್ರಿ. So go on writing the IR products now. First ನೋಡ್ರಿ ಈ ಬ್ರಾಂಚ್ ಗೆ ಬರ್ರಿ, AD branch. Direction of current in that branch and the direction we have taken both are opposite. So opposite is a plus. Current is I2, resistance is 4. So I will write it as plus 4I2, plus 4I2. Correct? And come to this branch. E branch barri. Direction of current in that branch and the direction we have taken both are opposite. Opposite adavri. Opposite is a plus. Current is I2 plus Ig, resistance is 3. So I will write it as 3 into the bracket I2 plus Ig. 3 into the bracket I2 plus Ig. Next, come to this branch, E branch barri. Direction we have taken and direction of current both are opposite. So plus, how much is resistance? 1 ohm. How much is current? I1 plus I2. So 1 into the bracket I1 plus I2. Correct? Ivella IR products are there. There is a cell in this loop. ಈ ಎರಡು ಲೂಪ್ಸ್ ಒಳಗೆ ಸೆಲ್ ಇರಲಿಲ್ಲ. ಈ ಲೂಪ್ ಒಳಗೆ ನಮಗೆ ಸೆಲ್ ಅದ. ಸೊ ಸೆಲ್ ನಮಗೆ ಇಲ್ಲದೆ ನಾವು ತಗೊಂಡಿರೋ ಡೈರೆಕ್ಷನ್ ನೋಡ್ರಿ, ಈ ಡೈರೆಕ್ಷನ್ ನೋಡ್ರಿ ಹೆಂಗ್ ಹೊಂಟದ ನಮ್ಗೆ. ಇಟ್ ಇಸ್ ಗೋಯಿಂಗ್ ಲೈಕ್ ದಿಸ್. ಈ ಡೈರೆಕ್ಷನ್ ನಮಗೆ ಈ ತರ ಹೊಂಟದ್ರಿ. ಇಟ್ ಇಸ್ ಗೋಯಿಂಗ್ ಫ್ರಮ್ ಲೆಫ್ಟ್ ಟು ರೈಟ್. Left to right means from positive to negative we are going. We are going from positive terminal of the cell to the negative terminal of the cell. So 2 negative ಹೊಂಟಿರೋದ್ರಿಂದ ಇದನ್ನ ಮೈನಸ್ ಎಷ್ಟು ವೋಲ್ಟ್ ಅದ? 3 ವೋಲ್ಟ್ ಅದ ರೀ. ಸೊ minus 3 equal to 0 ಅಂತ ಬರೀತೀವಿ. minus 3 equal to 0. ರೈಟ್? ಸೊ ಫಸ್ಟ್ ಎಲ್ಲ IR products EMFs ಎಲ್ಲ LHS ಒಳಗೆ ಬರೀರಿ. ಆಮೇಲೆ EMF ಗಳನ್ನ RHS ಗೆ ಶಿಫ್ಟ್ ಮಾಡ್ರಿ. ರೂಲ್ ಅಪ್ಲೈ ಮಾಡಿ ಬರೆದ ಮೇಲೆ ಆಮೇಲೆ ಶಿಫ್ಟ್ ಮಾಡ್ರಿ. ಓಕೆ, ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. 4I2, let this be 4I2. This is 4I2 plus 3 into the bracket I2 is 3 bracket ಒಳಗೆ ಮಲ್ಟಿಪ್ಲೈ ಮಾಡ್ರಿ. You will get it as 3I2 plus 3Ig plus 3Ig plus I1 plus I2. ಇದು 3 ನಾ ಕಡೆ ಶಿಫ್ಟ್ ಮಾಡ್ತೀನಿ, ಪ್ಲಸ್ 3 ಅಂತ ನಂಗೆ ಬರ್ತದೆ. ಕರೆಕ್ಟ್? ಸೊ ಫಸ್ಟ್ I1 ಟರ್ಮ್ಸ್ ಎಷ್ಟು ಅದಾವ? There is only one I1 term. Write it first. Okay, I1. I2 ಟರ್ಮ್ಸ್ ಎಷ್ಟು ಅದಾವ್ರಿ? 4I2 plus 3I2 plus I2. 4 plus 3 7, 7 plus 1 8. 8 I2 ಟರ್ಮ್ಸ್ ಅದಾವ. Ig term ondada, so I will write it as 3Ig. I2 terms, how many are there? 1, 2, 3, 3. Right? 4 plus 3, 7, 7 plus 1, 8. So this is 8I2 equal to 3. Let this be equation number 3. This is equation number 3. So, 3 loop adava. 3 loop ku ನೀವು ಏನು ಮಾಡಿದ್ರಿ? For all 3 loops, what you did? You applied KVL and you got 3 equations. ನಿಮಗೆ 3 equations ಬಂದಿವೆ. ಸೊ ಈಗ ಈ equations ಗಳನ್ನು ಸಾಲ್ವ್ ಮಾಡಬೇಕು. ನಾ ಇಲ್ಲ ಸ್ವಲ್ಪ I will solve it in a little bit different way. ನನ್ನ ಹಳೆ ವಿಡಿಯೋಸ್ ಏನದಾವ ಹೋದ ವರ್ಷಕ್ಕೆ ಅಪ್ಲೈ ಮಾಡಿದ್ದೆಲ್ಲನೂ ಕೂಡ ಅಪ್ಲೋಡ್ ಮಾಡಿದ್ದೆಲ್ಲನೂ ಕೂಡ ಅದರೊಳಗೂ ಕೂಡ ನಾನು ಇದೇ ಮೆಥಡ್ ಯೂಸ್ ಮಾಡಿದ್ದೀನಿ. ರೈಟ್? ರೆಗ್ಯುಲರ್ ಆಗಿ ಎಲ್ಲರೂ ಏನು ಮಾಡ್ತಾರೆ? ದೇ ವಿಲ್ ಸಾಲ್ವ್ ದೀಸ್ ಈಕ್ವೇಷನ್ಸ್ 1 2 2 3
ಆಮೇಲೆ ಎರಡು ಈಕ್ವೇಷನ್ಸ್ ಏನು ಬರ್ತದೆ ಅದನ್ನು ಸಾಲ್ವ್ ಮಾಡಿ ಆನ್ಸರ್ಸ್ ತೊಗೊತಾರೆ. ಸೊ ಮೈ ಮೆಥಡ್ ಆರ್ ವೇ ಇಸ್ ಅ ಲಿಟಲ್ ಬಿಟ್ ಡಿಫ್ರೆಂಟ್. ಸೊ ಲೆಟ್ ಮಿ ರೈಟ್ ಇಟ್ ಹಿಯರ್. ಇಲ್ಲಿ ನಾನು ಡಿಟರ್ಮಿನೆಂಟ್ ಅಪ್ಲೈ ಮಾಡಿ ಸಾಲ್ವ್ ಮಾಡ್ತೀನಿ. ಫಸ್ಟ್ ಏನು ಮಾಡ್ರಿ, ರೈಟ್ ದ ಕೊಯಿಫಿಷಿಯನ್ಸ್ ಆಫ್ I1, IG and I2 ಫ್ರಮ್ ಆಲ್ ತ್ರೀ ಈಕ್ವೇಷನ್ಸ್ ಇನ್ ದಿಸ್ ಡಿಟರ್ಮಿನೆಂಟ್. ಕೊಯಿಫಿಷಿಯನ್ಸ್ ಆಫ್ I1, IG and I2. ಸೊ ನೋಡ್ರಿ, I1 ದ ಕೊಯಿಫಿಷಿಯಂಟ್ ನಮಗೆ 1, IG ದ ಕೊಯಿಫಿಷಿಯಂಟ್ ನಿಮಗೆ 5 ಅದ +5, I2 ದ ಕೊಯಿಫಿಷಿಯಂಟ್ ನಿಮಗೆ -4 ಅದ, -4. ಕರೆಕ್ಟ್. ಸೆಕೆಂಡ್ ಇಕ್ವೇಷನ್ ರೀ, 2 -10 -3. ಸೊ 2 -10 -3. ಥರ್ಡ್ ಇಕ್ವೇಷನ್ ರೀ, 1 +3 +8. 1 +3 +8. ಕರೆಕ್ಟ್. ನಮಗೆ ಇಷ್ಟೇ ಈಕ್ವೇಷನ್ಸ್ ಬರ್ತವೆ. ಸೊ ವಿಲ್ ಗೆಟ್ ಇಟ್ ದಿಸ್ ಮಚ್. ಎಲ್ಲ I1, I2, I1, IG, I2 ಕೊಯಿಫಿಷಿಯನ್ಸ್ ನಾವು ಬರ್ತೀವಿ. ಫಸ್ಟ್ ಕಾಲಮ್ I1 coefficients, IG coefficients, I2 coefficients. 1 5 -4, 2 -10 -3, 1 3 +8, 1 3 +8. ಕರೆಕ್ಟ್. ಇನ್ ಡಿಟರ್ಮಿನೆಂಟ್ ಹೆಂಗೆ ಸಾಲ್ವ್ ಮಾಡೋದು ನಮ್ಗೆ ಗೊತ್ತದೆ ರೀ. ಕರೆಕ್ಟ್, ವಿ ನೋ ದಟ್ ವೆರಿ ವೆಲ್. ಸೊ ಫಸ್ಟ್ ನಮಗೆ ಇಲ್ಲಿ 1 ಅದ, ಹಿಯರ್ ವಿ ಹ್ಯಾವಿಂಗ್ 1. ಸೊ 1 ಅದ ರೋ ಬಿಡ್ರಿ, 1 ಅದ ಕಾಲಮ್ ಬಿಡ್ರಿ. ಇಲ್ಲಿ ನಮ್ಗೆ ಉಳಿತೇನೆ -10 -3, 3 and 8. ಎಷ್ಟು ನಮ್ಗೆ ಉಳಿತದ್ರಿ? ದಿಸ್ ಮಚ್ ವಿಲ್ ಬಿ ರಿಮೈನಿಂಗ್. ಎಷ್ಟು ನಮ್ಗೆ ಉಳಿತದ? ಕರೆಕ್ಟ್. ಸೊ ಇದೇನು ಮಾಡ್ರಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ರೈಟ್, -10 × 8 -80, -80. ರೈಟ್, ಮೈನಸ್ ಆಸ್ ಇಟ್ ಇಸ್ ಇರ್ತದ್ರಿ ಮಿಡಲ್ ಒಳಗೆ. 3 × -3 -9, 3 × -3 -9. ಕರೆಕ್ಟ್. ಎಷ್ಟು ನಮಗೆ ಬಂತು. ನೆಕ್ಸ್ಟ್ ಮಿಡಲ್ ನಂಬರ್ 5, ಅದಕ್ಕೆ ಮೈನಸ್ ಅಂತ ಕೊಡ್ಬೇಕು ನೀವು. 5 ಇಂಟು ದ ಬ್ರಾಕೆಟ್ 5 ರೋ ಬಿಡ್ರಿ, 5 ಕಾಲಮ್ ಬಿಡ್ರಿ. ವಿ ವಿಲ್ ಗೆಟ್ 2 -3 180. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಸೊ 2 × 8 16 ಮೈನಸ್ ಆಫ್ 1 × -3 -3. ಕರೆಕ್ಟ್. ನೆಕ್ಸ್ಟ್ ಲಾಸ್ಟ್ -4 ಅದ ರೀ, -4. ಇದು ಆಕ್ಚುಲಿ ಇಲ್ಲಿ ಪ್ಲಸ್ ಇರ್ತದ್ರಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿ 4 ಇಂಟು ದ ಬ್ರಾಕೆಟ್. 4th ಕಾಲಮ್ ಬಿಡ್ರಿ, 4th ರೋ ಬಿಡ್ರಿ. ವಾಟ್ ವಿಲ್ ಗೆಟ್ 2 × 3 6, 2 × 3 6, 1 × -10 -10. ಸೊ ದಿಸ್ ವಿಲ್ ಬಿ ಮೈನಸ್ ಆಫ್ -10, ಮೈನಸ್ ಆಫ್ -10. ಕರೆಕ್ಟ್. ಓಕೆ, ಈಗ ಇದನ್ನು ಸಿಂಪ್ಲಿಫೈ ಮಾಡ್ರಿ. ಯು ಸಿಂಪ್ಲಿಫೈ ದಿಸ್. 1 ಇಂಟು ದ ಬ್ರಾಕೆಟ್ -80, ಮೈನಸ್ ಇಂಟು ಮೈನಸ್ ಪ್ಲಸ್ +9, -5 into the bracket 16, minus into minus plus 3, -4 into the bracket 6, minus into minus plus 10. This ನಮಗೆ ಬರ್ತದೆ. So here what I will get, -80 + 9 ಅಂತಂದ್ರೆ -80 + 9 means it will be -71. -71 into 1 will be -71. Correct. Next here it will be 5 into 16 + 3 ಅಂದ್ರೆ 19 ಆಯ್ತ್ರಿ. 5 into 19 I will get. Correct. Okay, 5 into 19, 5 into ಇದು ನೋಡ್ರಿ -5 ಅದ. 16 + 3 is 19, 19 into 5 into 19. What I will get? I will get 95. So ಇದು -95, -4 into 6 + 10 16, 16 ಮತ್ತು ಸಿ -4 ನಮಗೆ ಆಸ್ ಇಟ್ ಇಸ್ ಅದ. 6 + 10 16, 16 into 4 will be 64. Correct. ಸೊ ಇವೆಲ್ಲ ನಮಗೆ ಆ್ಯಡ್ ಆಗಬೇಕು. ಆಲ್ ದೀಸ್ ಥಿಂಗ್ಸ್ ಶುಡ್ ಗೆಟ್ ಆ್ಯಡೆಡ್. 71 + 95 + 64. ಕರೆಕ್ಟ್. ದಿಸ್ ಮಚ್ ಐ ವಿಲ್ ಗೆಟ್ 230. ಸೊ ಐ ವಿಲ್ ಗೆಟ್ ಇಟ್ ಆಸ್ -230. ಇದು ನಮಗೆ ಡೆಲ್ಟಾ ಬಂತು. ಅಥವಾ ಲೆಟ್ ಅಸ್ ರೈಟ್ ಇಟ್ ಆಸ್ ಡೆಲ್ಟಾ 1. ಇದನ್ನು ನಾವು ಡೆಲ್ಟಾ 1 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಡೆಲ್ಟಾ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ರೈಟ್ ಡೆಲ್ಟಾ. ಡೆಲ್ಟಾ ಅಂತಂದ್ರೆ ನೋಡ್ರಿ ಸಿಂಪಲ್ ಅದ. ಈಗ ಏನು ನಮಗೆ ಫಸ್ಟ್ ಡಿಟರ್ಮಿನೆಂಟ್ ಅದ. ಈ ಫಸ್ಟ್ ಡಿಟರ್ಮಿನೆಂಟ್ ಒಳಗೆ ಫಸ್ಟ್ ಕಾಲಮ್ ಏನದಲ್ಲ, ಇದು I1 coefficients, ಸೆಕೆಂಡ್ ಕಾಲಮ್ IG coefficients, ಥರ್ಡ್ ಕಾಲಮ್ I2 coefficients. Keep I1 and I2 coefficients as it is. Replace IG coefficients by RHS of all three equations. Okay, so I will write it like this: 1 2 1 -4 -3 8. Correct. So now I1 ಮತ್ತು I2 the coefficients as it is ಬರ್ದಿವಿ. We have just removed IG coefficients. So IG coefficients ನಾವು ಏನಾದರೂ ತೆಗೆದ್ರೆ, IG coefficients ನಾವು ತೆಗೆದ ಆ ಜಾಗದಾಗ ಏನು ಮಾಡ್ಬೇಕು? RHS of all three equations ಬರೀರಿ. 0 0 3. ರೈಟ್, 0 0 3. ಈಗ ಇದನ್ನು ಸಿಂಪ್ಲಿಫೈ ಮಾಡ್ಕೊರಿ. ಯು ಸಿಂಪ್ಲಿಫೈ ದಿಸ್ ನಾವು. ಇದು ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಮ್ಗೆ ಏನು ಬರಬೇಕು? 1 into the bracket 0 into 8 is 0, minus 3 into -3 will be -9, minus into minus plus ಆಗ್ತದ್ರಿ. ಇದು 9 ಬಂತು. ನೆಕ್ಸ್ಟ್ -0, 0 into everything will be 0. ನೆಕ್ಸ್ಟ್ -4 plus into minus ಆಗ್ತದ್ರಿ, -4,
2 into 3 6, 2 into 3 6, 1 into 0 0. So ಇದು ನಮಗೆ ಎಷ್ಟು ಬಂತು? Okay, 9 into 1 will be 9 minus 0, 4 into 6 will be minus 24, minus 24. So ನಮಗೆ ಇದು ಬರ್ತದೆ 9 minus 24. 9 minus 24 ಅಂದ್ರೆ ಎಷ್ಟು ಬರಬೇಕು ನಮಗೆ? 9 minus 24 means it will be minus 15, correct? So 9 minus 24 means it will be minus 15, correct? ಇದು ನಮಗೆ ಡೆಲ್ಟಾ ಬಂತು. This is delta. So we got delta 1 and delta values. ಈಗ ನಮಗೆ IG ಬೇಕು. We want IG. So IG means what we have to do is we have to take it like this. IG is equal to delta divided by delta 1. We'll take it as delta 1 divided by delta. We'll take it as delta 1 divided by delta. ಅಂದ್ರೆ ಈಗ ನಮಗೆ ಫಸ್ಟ್ ನಾವು ತಗೊಂಡಿದ್ದು ಡೆಲ್ಟಾ ಫಸ್ಟ್ ನಾವು ತಗೊಂಡಿದ್ದು ಡೆಲ್ಟಾ 1 ಅದ, ಸೆಕೆಂಡ್ ನಾವು ತಗೊಂಡಿದ್ದು ಡೆಲ್ಟಾ ಅದ. ಸೊ ಯು ಟೇಕ್ ಇಟ್ ಆಸ್ ಡೆಲ್ಟಾ ಡಿವೈಡೆಡ್ ಬೈ ಡೆಲ್ಟಾ 1. ಇದನ್ನ ಡೆಲ್ಟಾ ಡಿವೈಡೆಡ್ ಬೈ ಡೆಲ್ಟಾ 1 ಅಂತ ನಾವು ತಗೊಳ್ಳೋಣ. ಡೆಲ್ಟಾ ಡಿವೈಡೆಡ್ ಬೈ ಡೆಲ್ಟಾ 1 ಇವ ಎರಡು ಡಿವೈಡ್ ಮಾಡ್ರಿ. -15 ಡಿವೈಡೆಡ್ ಬೈ -230, -15 divided by -230. Minus and minus will get cancelled. So finally ನಮಗೆ ಇಲ್ಲಿ ಎಷ್ಟು ಬರಬೇಕು? How much we have to get? 15 divided by 230. 15 divided by 230. So it is 0.0652. So 0.0652 ampere. This much current I will get in the galvanometer. So galvanometer ಒಳಗೆ ಎಷ್ಟು current ನಮಗೆ ಬರ್ತದೆ, right? Hope you have understood this. Okay, we'll go for one more question. See, ಇಲ್ಲ ಇದು ಸ್ವಲ್ಪ ಟೆಂಪರೇಚರ್ ಡಿಪೆಂಡೆನ್ಸ್ ಮೇಲೆ ಅದ. ಈ ಥರದ ಕ್ವೆಶನ್ಸ್ ಇನ್ನೂವರೆಗೂ ಯಾವಾಗೂ ಬಿದ್ದಿಲ್ರಿ ಟೆಂಪರೇಚರ್ ಡಿಪೆಂಡೆನ್ಸ್ ಮೇಲೆ. ಆಮೇಲೆ ಈಗಂತೂ ರೀಸೆಂಟ್ಲಿ ಬರೀ ಗ್ಯಾಲೋನೋಮೀಟರ್ ವಿಟ್ಸೋನ್ಸ್ ನೆಟ್ವರ್ಕ್ ಮೇಲೆ ಬಿಟ್ಟರೆ ಸೆಲ್ಸ್ ಅದು ಕಾಂಬಿನೇಷನ್ ಮೇಲೆ ಬಿದ್ದಾವ್ರಿ. ಆದರೂ ಕೂಡ ಯಾವುದಕ್ಕೂ ಇರಲಿ ಅಂತ ನಾ ಇದೊಂದು ಕ್ವೆಶನ್ ತಗೊಂಡಿದ್ದೀನಿ, ರೈಟ್? ಓಕೆ, ಲೆಟ್ ಅಸ್ ಸಾಲ್ವ್ ದಿಸ್. ದ ರೆಸಿಸ್ಟೆನ್ಸ್ ಆಫ್ ಅ ಪ್ಲಾಟಿನಮ್ ವೈರ್ ಆಫ್ ಪ್ಲಾಟಿನಮ್ ರೆಸಿಸ್ಟೆನ್ಸ್ ಥರ್ಮೋಮೀಟರ್ ಅಟ್ ಐಸ್ ಪಾಯಿಂಟ್ ಇಸ್ 5 ohm. ಇದು ಓಮ್ ರೇ, ದಿಸ್ ಇಸ್ ಓಮ್. And at steam point is 5.3 ohm, 3 ohm, 5.23 ohm. When the thermometer is inserted in a hot bath, the resistance of platinum wire is 5.795 ohm. Correct? Calculate the temperature of the hot bath. One thermometer ada, right? Platinum wire on thermometer ada, adan ice point ಅಂತಂದ್ರೆ ಏನು? 0 degree Celsius ಅಂದಂಗ್ರಿ. ಐಸ್ ಪಾಯಿಂಟ್ ಒಳಗೆ ಇಟ್ಕೊಂಡಾಗ ನಮಗೆ ಟೆಂಪರೇಚರ್ ಎಷ್ಟದ ಅಂದ್ರೆ ರೆಸಿಸ್ಟೆನ್ಸ್ ಎಷ್ಟದ? 5 ohm. ಸೊ 0 degree Celsius ಒಳಗೆ ಇಟ್ಕೊಂಡಾಗ್ರಿ ಹೌ ಮಚ್ ಇಸ್ ದ ರೆಸಿಸ್ಟೆನ್ಸ್? ರೆಸಿಸ್ಟೆನ್ಸ್ ಇಸ್ 5 ohm. ಅದೇ ಥರ್ಮೋಮೀಟರ್ನ ಸ್ಟೀಮ್ ಪಾಯಿಂಟ್ ಅಂತಂದ್ರೆ ಏನ್ರಿ? ಸ್ಟೀಮ್ ಪಾಯಿಂಟ್ ಮೀನ್ಸ್ ಇಟ್ ಇಸ್ 100 degree Celsius. ಸೊ 100 degree Celsius ಟೆಂಪರೇಚರ್ ಒಳಗೆ ಇಟ್ಕೊಂಡಾಗ್ರಿ ಹೌ ಮಚ್ ಇಸ್ ದ ರೆಸಿಸ್ಟೆನ್ಸ್? ರೆಸಿಸ್ಟೆನ್ಸ್ ಇಸ್ 5.23 ohm. ಆಬ್ವಿಯಸ್ಲಿ ಟೆಂಪರೇಚರ್ ಹೆಚ್ಚಾದ್ರೆ ರೆಸಿಸ್ಟೆನ್ಸ್ ಹೆಚ್ಚಾಗ್ತದೆ, 5.23. When the thermometer is inserted in hot bath, ಅಂದ್ರೆ ಸ್ಟೀಮ್ ಪಾಯಿಂಟ್ ಬಿಟ್ಟು ಅದಕ್ಕಿಂತನೂ ಜಾಸ್ತಿ ಟೆಂಪರೇಚರ್ ಇರುವಂತ ಮತ್ತೊಂದು ಸ್ಪೇಸ್ ಒಳಗೆ ಅದನ್ನ ಇಟ್ಕೊಂತಾರೆ, ಮತ್ತೊಂದು ಪ್ಲೇಸ್ ಒಳಗೆ ಇಟ್ಕೋತಾರೆ. ಅದ್ರದ್ದು ಟೆಂಪರೇಚರ್ ಎಷ್ಟದ ಅಂತ ಗೊತ್ತಿಲ್ಲ, ಬಟ್ ಅದ್ರೊಳಗೆ ಇಟ್ಕೊಂಡಿದ್ಮೇಲೆ ಆ ಥರ್ಮೋಮೀಟರ್ದ ರೆಸಿಸ್ಟೆನ್ಸ್ ಎಷ್ಟು ಆಗ್ತದಪ್ಪ ಅಂತಂದ್ರೆ ಇಟ್ ಇಸ್ 5.795 ohm. 5.795 ohm. ಇಷ್ಟು ನಮಗೆ ಅದರದ್ದು ರೆಸಿಸ್ಟೆನ್ಸ್ ಆಗ್ತದೆ. ಸೊ ವಿ ಹ್ಯಾವ್ ಟು ಫೈಂಡ್ ದಿಸ್ ಟೆಂಪರೇಚರ್. Since resistance has increased than 5.23 ಕಿಂತ ಇದು ಹೆಚ್ಚಿರೋದ್ರಿಂದ ಈ ಟೆಂಪರೇಚರ್ ನಮ್ಗೆ 100 Celsius ಕಿಂತನೂ ಹೆಚ್ಚಿರಬೇಕು. ಯಾಕಂದ್ರೆ ಟೆಂಪರೇಚರ್ ಹೆಚ್ಚಾದ್ರೆ ರೆಸಿಸ್ಟೆನ್ಸ್ ಹೆಚ್ಚಾಗ್ತದೆ, ಕರೆಕ್ಟ್? ಓಕೆ, ಸಿ ಐ ವಿಲ್ ಕಾಲ್ ದಿಸ್ ಆಸ್ R0. ಇದನ್ನ R0 ಅಂತ ಕರಿತೀನಿ. ಇದು R1 ಅಂತ ತಗೊಳ್ರಿ, ಇದು R2 ಅಂತ ತಗೊಳ್ರಿ, ಕರೆಕ್ಟ್? ಇದು R2 ಅಂತ ತಗೊಳ್ರಿ. ಸೊ ಇದು ನಮ್ಗೆ T1, ಇದು ನಮ್ಗೆ T2 ಅಂತ ತಗೊಳ್ರಿ, ಕರೆಕ್ಟ್? ಸೊ ನಾವು T2 ಫೈಂಡ್ ಮಾಡ್ಬೇಕಾಗಿತ್ತು. ವಿ ಹ್ಯಾವ್ ಟು ಫೈಂಡ್ ಔಟ್ ದಿಸ್ ಟೆಂಪರೇಚರ್. ಫಸ್ಟ್ ಏನ್ ಮಾಡ್ರಿ, ಯು ಟೇಕ್ ದೀಸ್ 2 sets. ಇವೆರಡು ಸೆಟ್ಸ್ ತಗೊಳ್ರಿ, R0 ಮತ್ತು R1. ಯೂಸಿಂಗ್ ದಿಸ್ ಐ ವಿಲ್ ಕ್ಯಾಲ್ಕುಲೇಟ್ ಅಲ್ಫಾ. ಸೊ ನೋಡ್ರಿ, ವಿ ಹ್ಯಾವ್ ದ ಫಾರ್ಮುಲಾ R is equal to R0 into the bracket 1 plus alpha T ಅಂತ ನಮಗೆ ಫಾರ್ಮುಲಾ ಅದ, ಕರೆಕ್ಟ್? ಸೊ ಇದನ್ನ R1 ಅಂತ ತಗೊಳ್ರಿ, ಇದನ್ನ T1 ಅಂತ ತಗೊಳ್ರಿ. ಓಕೆ, R1 ನಮಗೆ ಎಷ್ಟದ? 5.23. R0 ಬ್ರಾಕೆಟ್ ಒಳಗೆ ಮಲ್ಟಿಪ್ಲೈ ಮಾಡ್ರಿ, ಮಲ್ಟಿಪ್ಲೈ R0 inside the bracket. So what I will get? This I will get it as R0 plus ಇದು R0 ಒಳಗೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ R0 ಇಂಟು ಆಲ್ಫಾ ಇಂಟು T1 ಅಂತ ಬರ್ತದೆ, ಕರೆಕ್ಟ್? ಸೊ ದಿಸ್ ಇಸ್ 5.23. R0 means it is 5. R0 means it is 5. ಇಲ್ಲಿ R0 ಇಂಟು ಆಲ್ಫಾ ಇಂಟು T1. R0 ಇಂಟು T1 ಮಲ್ಟಿಪ್ಲೈ ಮಾಡ್ರಿ. R0 is 5, T1 is 100. ಸೊ 5 ಇಂಟು 100 ದಿಸ್ ವಿಲ್ ಬಿ 500 ಆಲ್ಫಾ. 500 ಆಲ್ಫಾ. ಆಲ್ಫಾ ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನ ಫೈಂಡ್ ಮಾಡ್ಬೇಕು ನಾವು. ಇದು 5 ನ ಈ ಕಡೆ ತಗೊಂಡ್ರೆ ಮೈನಸ್ ಆಗ್ತದ್ರಿ. 5.23 minus 5
it will be 0.23. 0.23 is equal to 500 alpha. 500 alpha. ಈಗ ಇದನ್ನ divide ಮಾಡ್ರಿ. You divide this. Okay, if we divide, what I will get? 0.023 divided by 500. 500, what I will get? 0.00046. So alpha value ನನಗೆ ಬಂತ 0.00046. Its unit will be per degree Celsius. Its unit will be per degree Celsius. Correct? Istu ನಮಗೆ alpha ಬಂತು. Okay, after calculating alpha, let us calculate the value of T2 now. ಈಗ ಮತ್ತೆ ಏನು ಮಾಡ್ರಿ, ಈಗ ಇದು ಮತ್ತು ಇದು ಇವೆರಡು ಸೆಟ್ ತಗೊಳ್ರಿ. ಯು ಟೇಕ್ 0 degree Celsius and T. ಇವೆರಡು ಸೆಟ್ ತಗೊಳ್ರಿ. You can calculate now. So I will use the formula R is equal to R naught into the bracket 1 plus alpha T. 1 plus alpha T. ಇಲ್ಲಿ ಏನು ಮಾಡ್ತೀನಿ, ಅಲ್ಲಿ R1 T1 ತಗೊಂಡಿದ್ದೀರಿ, ಇಲ್ಲಿ ನಾ R2 ಮತ್ತು T2 ಅಂತ ತಗೋತೀನಿ ರೀ. R2 and T2. R2 ಎಷ್ಟದ? 5.795. 5.795. This is R2. Correct? R0 bracket ಒಳಗೆ ಮಲ್ಟಿಪ್ಲೈ ಮಾಡ್ರಿ, will get R0 plus R0 into alpha T2 ಅಂತ ಬರ್ತದೆ. R0 into alpha T2. Okay, so I will get it as 5.795. 5.795 is equal to R0. R0 ಎಷ್ಟದ? R0 is 5 ohm. R0 is 5 ohm. Correct? 5 plus R0 into alpha into T2. ನಮಗಿಲ್ಲೇ R0 ವ್ಯಾಲ್ಯೂ alpha ವ್ಯಾಲ್ಯೂ ಗೊತ್ತದೆ, T2 ವ್ಯಾಲ್ಯೂ ಗೊತ್ತಿಲ್ಲ. T2 ನಾವು ಫೈಂಡ್ ಮಾಡಬೇಕಾಗಿತ್ತು. ಸೊ R0 ಎಷ್ಟದ? 5. Alpha ಎಷ್ಟದ? 0.00046. So this is 5 into 0.00046 ಅಂತ ನಂಗೆ ಬರ್ತದೆ. ಸೊ ಇದು ಮಲ್ಟಿಪ್ಲೈ ಮಾಡಿದ್ರೆ ಇಂಟು T2, ಇದು ಮಲ್ಟಿಪ್ಲೈ ಮಾಡಿದ್ರೆ ಇದಕ್ಕೆ ಇಂಟು 5 ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 0.0023 ಬರ್ತದೆ. ಸೊ ಹಿಯರ್ ಐ ವಿಲ್ ರೈಟ್ 0.0023. 0.0023. 0.0023 ಬಂತು ಇಂಟು T2. I will write it as it is. Shift this 5 on that side. 5.795 minus 5 ಆಗ್ತದ್ರಿ. ಸೊ 5.795 minus 5 ಅಂದರೆ 0.795 equal to ನಮಗೆ ಇದು ಬಂತ 0.0023 T2 ಅಂತ ಬಂತು. ಇನ್ನು ಇದನ್ನು ಡಿವೈಡ್ ಮಾಡ್ರಿ. ಓಕೆ, ಇಫ್ ಯು ಡಿವೈಡ್, ವಾಟ್ ಯು ವಿಲ್ ಗೆಟ್? 0.795. 0.795 divided by 0.0023. 0.0023 ಅಂತ ನಂಗೆ ಬರ್ತದೆ. ಸೊ ಐ ವಿಲ್ ಗೆಟ್ 345.65. ಸೊ T2 ನನಗೆ ಬಂತೆ. T2 is 345.65 degree Celsius. ಇಷ್ಟು ನಮಗೆ ಟೆಂಪರೇಚರ್ ಬರ್ತದೆ. Right? Hope you understood the numericals. Dear students, if you like the content of this channel, please don't forget to subscribe the channel and share the channel with your friends. Please suggest the channel as well as the videos to your friends, your juniors, and as well as your seniors. Right? Thank you so much for watching and supporting the channel. Please keep watching and supporting the channel. We'll continue the series of videos. If you need anything else, please put a comment in the comment box. We'll surely make a video on that. Thank you so much. Please keep supporting and watching the channel. Thank you. We'll meet again in the next video. Thank you.